ಸೊ ಭೀಮಾ ಅಂತ ಬಂದಿದ್ದಾನೆ, SIT ಆಗಿದೆ, ಈಗ ತನಿಖೆಗಳು ನಡೀತಾ ಇದೆ, ಅಸ್ಥಿಪಂಜರಗಳು ಸಿಕ್ಕಿದೆ. ಸೊ ಸರ್ಕಾರದ ಕ್ರಮಗಳ ಬಗ್ಗೆ ಮೊದಲನೇದಾಗಿ ನಿಮ್ ರಿಯಾಕ್ಷನ್? ತಡವಾಗಿ ಆದರೂ ಸರ್ಕಾರ ಬಹಳ ಉತ್ತಮವಾದ ಕೆಲಸ ಮಾಡಿದೆ. ಇದರಿಂದ ನ್ಯಾಯ ಸಿಗ್ಬೋದು ಅನ್ನೋ ಒಂದು ಹೋಪ್ಸ್ ಇದೆ. ಆದರೆ ಅವರು ನಾನಾ ರೀತಿಯ ಆಟಗಳು ನಾಟಕಗಳ ಮೂಲಕ ತಮ್ಮನ್ನು ತಾವು ಬಚಾವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರ ಅಂತ ಅಪಾರವಾದ ಶಕ್ತಿಯ ಬಗ್ಗೆ ನನಗೆ ನಂದೇ ಆದಂಥ ಒಂದು ಅಂದಾಜಿದೆ. ಅಲ್ಲ, ಈಗ ನೀವು ಹೇಗೆ ಕನ್ಸಿಡರ್ ಮಾಡ್ತೀರಾ? ಅವರು ಯಾರೋ ಸಾಮಾನ್ಯದವರು, ಪಾಪದವರು, ಸಾಮಾನ್ಯದವರು, ಅವನು ಸ್ವಚ್ಛತಾ ಕರ್ಮಿಯಾಗಿದ್ದ ಅಂತ ಊರಿನವರೇ, ಈಗ ಅವರೆಲ್ಲ ಪಂಚಾಯತಿಯವರೆಲ್ಲ ಅವರು ಅಂತ ಮನುಷ್ಯ ಇದ್ದ ಅಂತ ಹೇಳ್ತಾರೆ. ಸೌಜನ್ಯ ತಾಯಿ ಹೇಳಿದಾಳೆ, ನಾವು ಅಂತ ಮನುಷ್ಯ ನೋಡಿದ್ದೆ, ಇಲ್ಲೊಬ್ಬ ಮನುಷ್ಯ ಇದ್ದ ಅಂತವ್ರು ಅಂತ ಹೇಳ್ತಾರೆ. ಇದೇ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಧರ್ಮಸ್ಥಳ ದೇವಸ್ಥಾನದ ಮೇಲೆ JCB ಹರಿಸಬೇಕು ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಇವ್ರ ಉದ್ದೇಶ ಎಂತ? ಪೂಜಾರಿ ಸರಿ ಇಲ್ಲ ಅಂತ ಹೇಳ್ಬೋದು, ದೇವ್ರು ಸರಿ ಇಲ್ಲ ಅಂತ ಹೇಳಿಲ್ಲ. ಈಗ ನಡೀತಾ ಇರೋದು ಅಸ್ಥಿಪಂಜರಗಳು, ನೂರಾರು ಊತಿಟ್ಟಿರುವ ಭೂಮಿಯ ಕೆಳಗಡೆ ಇರ್ತಕ್ಕಂಥ ಶವಗಳ ವಿಚಾರ ಚರ್ಚೆ ಮಾಡ್ರಯ್ಯ. SIT ತನಿಖೆ ನಡೀತಾ ಇದೆ. ಅದು ಯಾಕೆ ಹಂಗಾಯಿತು? ಸತ್ತವ್ರು ಯಾರು? ಅವ್ರಿಗೆ ನ್ಯಾಯ ಕೊಡಿಸ್ಬೇಕು. ಈಗಲೂ ಅವರೆಲ್ಲ ಸೌಜನ್ಯ ಚರ್ಚೆ ತಗೊಂಬರ್ದು. ಯಾಕೆಂದರೆ ಎಲ್ಲ ಸಾಕ್ಷಿಗಳನ್ನು ಯಶಸ್ವಿಯಾಗಿ ನಾಶ ಮಾಡಲಾಗಿದೆ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು GM ಪವಿತ್ರ. ಧರ್ಮಸ್ಥಳ ಗ್ರಾಮದಲ್ಲಿ ರಹಸ್ಯವಾಗಿ ಬುರುಡೆ ಹೂತಿಡಲಾಗಿದೆ ಎನ್ನಲಾದ ಆರೋಪ ರಾಜ್ಯದಲ್ಲಿ ಭಾರಿ ಸದ್ದನ ಮಾಡ್ತಾ ಇದೆ. ಧರ್ಮಸ್ಥಳದ ಸಮಾಧಿ ರಹಸ್ಯದ ಬಗ್ಗೆ SIT ತನಿಖೆ ನಿರ್ಣಾಯಕ ಹಂತವನ್ನು ತಲುಪ್ತಾ ಇದೆ. ಸಾಕ್ಷ್ಯ ದೂರುದಾರ ಗುರುತು ಮಾಡಿದ ಜಾಗಗಳಲ್ಲಿ ಉತ್ಖನನ ಕಾರ್ಯ ನಡೆದಿದೆ, ಕಾರ್ಯಾಚರಣೆ ನಡೀತಾ ಇದೆ. ಸೊ ಈ ನಡುವೆ ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಗಳ ಮೇಲೆ ಹಲ್ಲೆಯೂ ನಡೆದು ಹೋಗಿದೆ. ಹೊಡೆದವ್ರು ಯಾರು, ಯಾಕೆ ಹೊಡೆದ್ರು ಅನ್ನೋ ಬಗ್ಗೆ ತನಿಖೆಗಳು ನಡೆದು ಸತ್ಯ ಹೊರಗೆ ಬರಬೇಕಾಗಿದೆ. ಇದೆಲ್ಲದರ ಮಧ್ಯೆ ಒಂದಿಷ್ಟು ಪ್ರಶ್ನೆ ಜನಸಾಮಾನ್ಯರನ್ನ ಕಾಡ್ತಾ ಇದೆ. ಹೋರಾಟಗಾರರ ಬಗ್ಗೆಯೂ ಒಂದಿಷ್ಟು ಪ್ರಶ್ನೆಗಳಿದೆ. ನಮ್ಮ ಪ್ರಶ್ನೆಗೆ ಉತ್ತರ ಕೊಡೋಕೆ ನಮ್ಮ ಜೊತೆ ಇವತ್ತಿನ ಈ ಚರ್ಚೆಯಲ್ಲಿ ದೊಡ್ಡಿಪಾಳ್ಯ ನರಸಿಂಹಮೂರ್ತಿ ಅವರು ಭಾಗಿಯಾಗಿದ್ದಾರೆ. ಇವರು ಸತತವಾಗಿ ಧರ್ಮಸ್ಥಳ ಸೌಜನ್ಯ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ಕೊಂಡು ಬಂದವರು. ಸರ್ ನಮಸ್ತೆ, ಚರ್ಚೆಗೆ ಸ್ವಾಗತ. ಸ್ಟ್ರೇಟ್ ಹಿಟ್ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ರೆಡಿ ಇದ್ದೀರಾ? ಕೇಳಿ. ಮೊದಲನೇದಾಗಿ ಸರ್ಕಾರದಿಂದನೇ ಶುರು ಮಾಡಿಬಿಟ್ಟೆ. ಈಗಾಗಲೇ ಧರ್ಮಸ್ಥಳದಲ್ಲಿ ಅಕ್ರಮವಾಗಿ, ಅದರಲ್ಲೂ ಕಾನೂನು ಬಾಹಿರವಾಗಿ ಶವಗಳನ್ನ ಹೂತ್ ಹಾಕಿದ್ದಾರೆ. ಅದನ್ನ ನಾನು ಎಲ್ಲಿದೆ ಅಂತ ತೋರಿಸ್ತೀನಿ ಅಂತ ಈಗಾಗಲೇ ಭೀಮಾ ಅನ್ನೋ ಒಬ್ಬ ವ್ಯಕ್ತಿ ಬಂದಿದ್ದಾನೆ. ಆ ಭೀಮಾ ಅನ್ನೋದು ನಾವು ಕೊಟ್ಟಿರುವಂತ ಹೆಸರು. ಸೊ ಭೀಮಾ ಅಂತ ಬಂದಿದ್ದಾನೆ. ಈಗಾಗಲೇ ಸರ್ಕಾರಗಳು ಸಹ ಒಂದಿಷ್ಟು ಕ್ರಮಗಳನ್ನ ತಗೊಂಡಿದೆ. SIT ಆಗಿದೆ, ಈಗ ತನಿಖೆಗಳು ನಡೀತಾ ಇದೆ, ಅಸ್ಥಿಪಂಜರಗಳು ಸಿಕ್ಕಿದೆ. ಸೊ ಸರ್ಕಾರದ ಕ್ರಮಗಳ ಬಗ್ಗೆ ಮೊದಲನೇದಾಗಿ ನಿಮ್ ರಿಯಾಕ್ಷನ್? ತಡವಾಗಿ ಆದರೂ ಸರ್ಕಾರ ಬಹಳ ಉತ್ತಮವಾದ ಕೆಲಸ ಮಾಡಿದೆ. ತುಂಬಾ ಒಂದು ಪರಿಣಾಮಕಾರಿಯಾದಂಥ ಒಂದು ದಕ್ಷವಾದಂಥ ಒಂದು SIT ತಂಡ ರಚನೆ ಮಾಡಿದೆ. ಇದರಿಂದ ನ್ಯಾಯ ಸಿಗ್ಬೋದು ಅನ್ನೋ ಒಂದು ಹೋಪ್ಸ್ ಇದೆ. ಆದರೆ ಈ ಸರಣಿ ಅಪರಾಧ ಕೃತ್ಯಗಳ ಹಿಂದೆ ಇರಬಹುದಾದಂಥ ಶಕ್ತಿಗಳು ಯಾರು ಅಂತ ನಮಗೆ ಗೊತ್ತಿಲ್ಲ. ಆದರೆ ಹಿಂದೆ ಇರಬಹುದಾದಂಥ ಶಕ್ತಿಗಳು ಬಹಳಷ್ಟು ಬಲಾಢ್ಯರಿದ್ದಾರೆ, ಪ್ರಭಾವಿಗಳಿದ್ದಾರೆ, ಭಯಂಕರ ನೆಕ್ಸಸ್ ಇದೆ ಅವ್ರದ್ದು ಅಂತ ನಮಗೆ ಅದ್ರ ಹಿಸ್ಟ್ರಿ ಎಲ್ಲ ನೋಡ್ತಾ ಬಂದರೆ ಗೊತ್ತಾಗುತ್ತೆ. ಯಾವ ಒಂದು ಘಟನೆಯಲ್ಲೂ ಕೂಡ ಒಂದು ಸುಳಿವು ಕೊಡದೆ ಮತ್ತು ಅಪರಾಧಿಗಳು ಪತ್ತೆ ಆಗದೆ ಬಚಾವಾಗಿದ್ದಾರೆ. ಅವರು ನಾನಾ ರೀತಿಯ ಆಟಗಳು ನಾಟಕಗಳ ಮೂಲಕ ತಮ್ಮನ್ನು ತಾವು ಬಚಾವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರ ಶಕ್ತಿ ಸಾಮರ್ಥ್ಯದ ಬಗ್ಗೆ ನಮಗೆ, ಅವರ ಅಂಥ ಅಪಾರವಾದ ಶಕ್ತಿಯ ಬಗ್ಗೆ ನನಗೆ ನಂದೇ ಆದಂಥ ಒಂದು ಅಂದಾಜಿದೆ. ಸೊ ಹೀಗಾಗಿ ಅದನ್ನೆಲ್ಲ ಮೀರಿ, ಅದನ್ನೆಲ್ಲ ಮೆಟ್ಟಿ ನಿಂತು ಈ SIT ಮತ್ತು ಸರ್ಕಾರ ಮುಖ್ಯವಾಗಿ ಸರಿಯಾದ ದಿಕ್ಕಲ್ಲಿ ಕೊನೆಯವರೆಗೂ ನಡೆಸ್ಕೊಂಡು ಹೋಗುತ್ತಾ, ಅದನ್ನು ಕಾದು ನೋಡಬೇಕು. ಸೊ ನನ್ನ ಉತ್ತರ ಇಷ್ಟೇ. ಇದರ ಬಗ್ಗೆ ಭರವಸೆ ಹುಟ್ಟಿದೆ. SIT ತನಿಖೆ ಸರಿ ದಿಕ್ಕಲ್ಲಿ ಹೋಗಿ ಕೊನೆಯಾಗಿಯೂ ತಾರ್ಕಿಕ ಅಂತ್ಯ ತಲುಪುವುದು ಅಂತ ನಮಗನ್ನಿಸ್ತಾ ಇದೆ. ಧರ್ಮಸ್ಥಳಕ್ಕೆ ಅಂಟಿರ್ತಕ್ಕಂಥ ಕಳಂಕ ಈ ರೂಪದಲ್ಲಿ, ಇಂಥ ಅಪರಾಧ ಕೃತ್ಯಗಳ ಹೆಸರಿನಲ್ಲಿ ಧರ್ಮಸ್ಥಳದ ಹೆಸರು ಅಂಟ್ಕೊಂತಲ್ಲ ಅನ್ನೋ ಒಂದು ಪ್ರಜ್ಞೆ ಜನರಲ್ಲಿ ಏನು ಕಾಡ್ತಾ ಇದೆ, ಒಂದು ರೀತಿಯ ಏನು ನೋವು ಭಕ್ತಾದಿಗಳೇನು ಕಾಡ್ತಾ ಇದೆ, ಅದೆಲ್ಲವೂ ತೊಳೆದು ಹೋಗಲಿಕ್ಕೆ ಇರತಕ್ಕಂಥ ಒಂದೇ ಮಾರ್ಗ SITಯಿಂದ ನ್ಯಾಯ ಸಿಗ್ಬೋದು. ಕಾದ್ ನೋಡಬೇಕು. ಓಕೆ, ಈಗಾಗಲೇ ಭೀಮಾ ಅಂತ ಒಬ್ಬ ವ್ಯಕ್ತಿ ಬಂದಿದ್ದಾನೆ. ಆತನ ಮುಖವನ್ನು ಸಹ ಯಾರಿಗೂ ಗೊತ್ತಿಲ್ಲ. ಆತ ಮುಖನ ಯಾರೂ ನೋಡ್ಲಿಲ್ಲ SIT ಅಧಿಕಾರಿಗಳನ್ನ ಹೊರತುಪಡಿಸಿ. ಅದರ ನಂತರ ಈಗ ಜಯಂತ್ T ಅಂತ ಇನ್ನೊಬ್ಬ ದೂರುದಾರ, ಸಾಕ್ಷಿ ದೂರುದಾರ ಬಂದಿದ್ದಾರೆ. ಸೊ ಹೀಗೆ ದಿನ ಕಳೆದಂತೆ ಒಬ್ರು ಬರ್ತಿದ್ದಾರೆ. ಇವ್ರು ನಿಜವಾಗ್ಲೂ ತಾವು ನೋಡಿದ್ದನ್ನ ಹೇಳೋಕ್ ಬರ್ತಿದಾರಾ, ಅಥವಾ ಯಾರಾದ್ರೂ ಇವ್ರನ್ನ ಕ್ರಿಯೇಟ್ ಮಾಡ್ತಿದಾರಾ, ಅಥವಾ ಇವ್ರ ಹಿಂದೆ ಯಾರಾದ್ರೂ ಇದಾರಾ ಅಂತ? ಇಲ್ಲ, ನಿಮ್ಮ ಪ್ರಶ್ನೆ ಸರಿಯಾದದ್ದೇ. ಇಂಥದ್ದು ಭಾಳಷ್ಟು ಜನ ಕೇಳ್ತಾ ಇದ್ದಾರೆ. ಪ್ರಶ್ನೆ ಏನಪ್ಪ ಅಂತಂದರೆ, ಯಾರಾದರೂ ಕ್ರಿಯೇಟ್ ಮಾಡಿದಾರಾ ಅನ್ನೋ ಪ್ರಶ್ನೆ ನೀವು ಎತ್ತಬೇಕು ಅಂತಂದರೆ ಅದಕ್ಕೊಂದು ಸಂದರ್ಭ ಬೇಕು. ಕ್ರಿಯೇಟ್ ಮಾಡೋರು ಯಾರು, ಅವ್ರಿಗೆ ಅದರಿಂದ ಲಾಭ ಏನು, ಅವರಿಂದ ಲಾಭ ಏನು, ಈ ಒಂದು ಪ್ರಶ್ನೆಗೆ ನಾವು ಉತ್ತರ ಕಂಡುಕೋಬೇಕು. ಇಲ್ಲದೆ ಹೋದರೆ ಸುಖ ಸುಮ್ಮನೆ ಯಾರೋ ಒಬ್ಬ ಬಡಪಾಯಿ, ಬಂದಿರತಕ್ಕಂಥ ಬಡಪಾಯಿಗಳು ಬಲಾಢ್ಯರಲ್ಲ,
ಪ್ರಭಾವಿಗಳಲ್ಲ, ರಾಜಕೀಯದವರಂತೂ ಅಲ್ವೇ ಅಲ್ಲ. ಅಲ್ಲ, ಈಗ ನೀವ್ ಹೇಗ್ ಕನ್ಸಿಡರ್ ಮಾಡ್ತೀರಾ? ಅವರು ಯಾರೋ ಸಾಮಾನ್ಯದವರು, ಪಾಪದವರು? ಅತ್ಯಂತ ಸಾಮಾನ್ಯದವರು. ಅವನು ಸ್ವಚ್ಛತಾ ಕರ್ಮಿಯಾಗಿದ್ದು ಆಮೇಲೆ ಊರ್ ಬಿಟ್ಟು ಸ್ವಚ್ಛತಾ ಕರ್ಮಿಯಾಗಿದ್ದ ಅಂತ ಆ ಊರ್ನವರೇ ಈಗ ಅವರೆಲ್ಲ ಪಂಚಾಯತಿಯವರೆಲ್ಲ ಅವರು ಅಂತ ಮನುಷ್ಯ ಇದ್ದ ಅಂತ ಹೇಳ್ತಾರೆ. ಸೌಜನ್ಯ ತಾಯಿ ಹೇಳಿದಾಳೆ, ನಾವ್ ಅಂತ ಮನುಷ್ಯನ್ ನೋಡಿದೆ, ಇಲ್ಲೊಬ್ಬ ಮನುಷ್ಯ ಇದ್ದ ಅಂತವ್ರು ಅಂತ ಹೇಳ್ತಾರೆ. ಅಧ್ಯಕ್ಷ ಉಪಾಧ್ಯಕ್ಷರು ಹೇಳಿದ್ದಾರೆ. ಚಿನ್ನಕದ್ ಕತೆ ಹೇಳಿದ್ರಲ್ಲ, ಚಿನ್ನಕದ್ ನನ್ಗೆ ಗೊತ್ತು ಚಿನ್ನಕದ್ದ ಅಂತ ಇವಾಗ ಹೇಳಕ್ ಶುರು ಮಾಡಿದ್ರಲ್ಲ, ಅವರೆಲ್ಲ ಕನ್ಫರ್ಮ್ ಮಾಡಿದ್ರಂತ ವ್ಯಕ್ತಿ ಇದ್ದ. ಅವ್ನು ಸ್ವಚ್ಛತಾ ಕರ್ಮಿ. ಸ್ವಚ್ಛತಾ ಕರ್ಮಿ ಅತ್ಯಂತ ಕೆಳಮಟ್ಟದ ಕೆಲಸ ಮಾಡ್ತಾ ಇದ್ದಿದ್ದವರು, ಆದಾಯ ಕಡಿಮೆ, ಬಡಪಾಯಿ ಅಂತ ಅದಕ್ಕೆ ಕೇಳದ್ ನಾನು. ಮತ್ತೆ ಎಲ್ಲೋ ಹೋಗಿ ಯಾವುದೋ ಊರಲ್ಲಿ ಹೋಗಿ ತಲೆ ಮರೆಸ್ಕೊಂಡು ಬದುಕಿದ್ದ ಅದನ್ನ ನಂಬ್ಲಿಕ್ಕೆ ಕಾರಣ ಇದೆ ಅವ್ನು ಹೇಳ್ತಾರೆ ಕಥೆಯನ್ನ. ಒಂದು. ಎರಡನೇದು, ಇನ್ನೊಬ್ರು ಯಾರೋ ಜಯಂತಿ ಇನ್ನೊಬ್ರು ಯಾರೋ ಸಾಕ್ಷಿದಾರರು ಬಂದ್ರಲ್ಲ, ಅವರು ಪಾಪದವರು. ಅವ್ರಿಗೇನು ಅವ್ರ ಇತಿಹಾಸ ಅದನ್ನೆಲ್ಲ ಗಮನಿಸಿದ್ರೆ, ಅವ್ರ ಹಿಸ್ಟ್ರಿ, ಅವ್ರು ಕೂಲಿ ಕೆಲಸ ಮಾಡಿದರೆ, ಸಣ್ಣ ಪುಟ್ಟ ವ್ಯವಹಾರ ಕೃಷಿ ಕೆಲಸ ಮಾಡ್ಕೊಂಡಿದ್ದಾರೆ. ಅವ್ರು ಪ್ರಭಾವಿನೂ ಅಲ್ಲ, ರಾಜಕಾರಣಿನೂ ಅಲ್ಲ. ಈ ಕಾರಣಕ್ಕೋಸ್ಕರ ಹೇಳ್ತೀನಿ, ಇವರು ಪ್ರಭಾವಿಗಳಲ್ಲ, ಸಾಮಾನ್ಯ ಜನ. ಇವ್ರ ಹಿಂದೆ ಇನ್ನೊಂದೇನೋ ಶಕ್ತಿ. ಏನು ಶಕ್ತಿ ಹೇಳ್ಬೇಕು? ಯಾವ ಶಕ್ತಿ ಅದು? ಸುಮ್ಮನೆ ಕಟ್ಟಿ ಕಥೆಗಳನ್ನು ಹೇಳಿ ದಿಕ್ಕು ತಪ್ಪಿಸ್ಲಿಕ್ಕೆ, ತನಿಖೆಯ ದಿಕ್ಕು ತಪ್ಪಿಸ್ಲಿಕ್ಕೆ ಮತ್ತು ತಾವು ಬಚಾವಾಗಲಿಕ್ಕೆ ಕಥೆಗಳು ಕಟ್ತಾ ಇದ್ದಾರೆ ಅಂತ ನನಗನ್ಸುತ್ತೆ. ಹಾಗೆ ನೋಡ್ಲಿಕ್ಕೆ ಹೋದ್ರೆ, ಈಗ ಭೀಮಾ ಅಂತ ಏನಿದ್ದಾನೆ ಆತ ಹೆಣದ ಮೇಲಿನ ಚಿನ್ನ ಕದೀತಾ ಇದ್ದ ಅಂತ ಆರೋಪ ಮಾಡಿದ್ದಾರೆ. ಯಾವ್ದೋ ಅಲ್ಲಿನ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರೇ ಅದ ಆರೋಪ ಮಾಡಿದ್ದಾರೆ. ಉಪಾಧ್ಯಕ್ಷ ಅಲ್ಲ, ಮಾಜಿ ಅಧ್ಯಕ್ಷ. ಮಾಜಿ ಅಧ್ಯಕ್ಷರೇ ಆರೋಪ ಮಾಡಿದ್ದಾರೆ. ಹಾಗಾದ್ರೆ ಅವ್ರು ಹೇಳ್ತಾ ಇರೋದು ಸುಳ್ಳ? ಅಪ್ಪಟ ಹಸಿ ಸುಳ್ಳು ಹೇಳೋದ್ರಿಂದ ಅವ್ರಿಗೆ ಎಂತ ಲಾಭ? ಅದೇ ಹೇಳ್ತಾ ಇದ್ದೀನಿ. ಈಗ ಅವ್ರು ಈ ರೀತಿ ಹೇಳಿದ್ರು, ಮೊದಲ ನೀವೆಲ್ಲ ವಿಡಿಯೋ ನೋಡಿ ಹೇಳ್ತಾ ಇದ್ದೀರಿ. ನಮ್ಮದೇ ಈ ದಿನ ಚಾನಲ್ನ ಪ್ರತಿನಿಧಿಗಳು ಅಲ್ಲೋಗಿ ನೀವು ಈ ಥರ ಚಿನ್ನ ಕದ್ದಿದ್ದು ಅಂತ ಹೇಳಿದ್ರಲ್ಲ, ದೂರದಾರ ಚಿನ್ನ ಕದೀತಾ ಇದ್ದ ಅಂತ ಹೇಳಿದ್ರಲ್ಲ, ಅದು ಹೇಗೆ ಹೇಳ್ತೀರಾ, ಏನು ಸಾಕ್ಷಿ ಅಂತ ಕೇಳಿದಾಗ ನಾನು ಆ ಥರ ಹೇಗೂ ಎಲ್ಲೂ ಹೇಳಲಿಲ್ಲ ಅಂತ ಹೇಳಿದ್ದಾರೆ. ನಮ್ಮಲ್ಲಿ ವಿಡಿಯೋ ರನ್ ಆಗಿದೆ ಅವ್ರು ಹೇಳಿದ್ದು. ಯಾಕಂಗೆ ಹೇಳಿದ್ರು? ಮೊದಲು ಹಾಗೆ ಹೇಳಿದ್ರು. ಮೊದಲು ಹಾಗೆ ಹೇಳೋಕ್ಕೆ ಕಾರಣ ಏನು? ಅದು ಯಾವ ಸಂದರ್ಭದಲ್ಲಿ ಈ ಕತೆ ಹೇಳಿದ್ರು, ಚಿನ್ನ ಕದೀತಿದ್ದ ಅಂತ. ಅಷ್ಟು ದಿವಸ ಏನು ಮಾಡಿದ್ರು ಅಂದರೆ, ಎಲ್ಲ ಕತೆ ನರೇಟಿವ್ ಏನಪ್ಪ ಅಂದರೆ, ಇದೆಲ್ಲ ಸುಳ್ಳು, ಬುರುಡೆ ಪುರಾಣ, ಯಾವ ಬುರುಡೆಯೂ ಸಿಗೋದಿಲ್ಲ ಇಲ್ಲಿ. ಸಿಕ್ಕಿದ್ರೆ ಅದು ಪಂಚಾಯತಿಯವರೇ ಹೂತಾಕಿದ್ದ ಬುರುಡೆ, ಬೇರೆ ಯಾವ ಬುರುಡೆನೂ ಸಿಗಲ್ಲ ಇಲ್ಲಿ. ಈ ಥರ ಕತೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಏನು ವಲ್ಗರ್ ಲ್ಯಾಂಗ್ವೇಜ್ ನೋಡ್ಬೇಕಾಗಿತ್ತು. ಇದು ಅವನ ಹೆಂಡತಿಯ ಇನ್ನೊಂದೇನೋ ಕಾಚ ಸಿಗುತ್ತೆ, ಇನ್ನೊಂದೇನೋ ಈ ಥರದ ಅಸಹನೀಯವಾದಂತಹ ವಲ್ಗರ್ ಆದಂಥ ಭಾಷೆಯಲ್ಲಿ ಇದನ್ನು ಹೇಳ್ಕೊಂಬಂದರು. ಇದನ್ನು ಸಮರ್ಥನೆ ಮಾಡುವಂಥ ಜನ ನಾಚಿಕೆ ಆಗಬೇಕು ಓಕೆ. ಸೊ ಈ ರೀತಿ ಹೇಳ್ಕೊಂಡು ಬಂದು ಕೊನೆಯಲ್ಲಿ ಬುರುಡೆಗಳು ಸಿಗ್ಲಿಕ್ಕೆ ಶುರುವಾಯಿತು. ಬುರುಡೆನೋ ಅಸ್ಥಿಪಂಜರವೋ ಕುರುಹುಗಳು ಸಿಗೋಕ್ಕೆ ಶುರುವಾಯಿತು. ಉಪ್ಪಿನ ಮೂಟೆಗಳು ಒಳಗಡೆ ಹೋದವು. ದೊಡ್ಡ ದೊಡ್ಡ ಬಾಕ್ಸಲ್ಲಿ ಈಚೆ ಕಡೆ ಸೈಟ್ ಇರ್ತಂದ್ರು. ಏನು ತಂದ್ರು ಎಷ್ಟು ತಂದ್ರು ನಮ್ಗೆ ಗೊತ್ತಿಲ್ಲ. 100 ಅಂತಾರೆ, 200 ಅಂತಾರೆ, ಇನ್ನೆಷ್ಟೋ ಹೇಳ್ತಾರೆ. ವಿ ಡೋಂಟ್ ನೋ. SIT ಅವರು ಅಧಿಕೃತವಾಗಿ ಏನೂ ಹೇಳಿಲ್ಲ. ಆದರೆ ತರ್ಲಿಕ್ಕೆ ಶುರುವಾದರು. ಕನ್ಫರ್ಮ್ ಆಯಿತು. ಬಾಕ್ಸ್ಗಳೆಲ್ಲ ಹೊತ್ಕೊಂಡೋದ್ರು, ಬಾಕ್ಸ್ಗಳಲ್ಲಿ ತುಂಬಿಸ್ಕೊಂಡು ತೊಗೊಂಬಂದರು. ಉಪ್ಪಿನ ಚೀಲಗಳೆಲ್ಲ ಓದು ಇದೆಲ್ಲ ಬರ್ತಾಯಿದೆ. ಸಮಥಿಂಗ್ ಏನೋ ಸಿಗ್ತಾಯಿದೆ ತೊಗೊಂಬಂದು, ಮತ್ತೆ ಶ್ವಾನಗಳು ಬಂದು ಮತ್ತೇನೇನೋ ಮಿಷಿನ್ಸ್ ತೊಗೊಂಡೋದ್ರು. ಇದೆಲ್ಲ ನೋಡಿ ಅವರಿಗೆ ಕನ್ಫರ್ಮ್ ಆಯಿತು, ಸಾಕ್ಷಿ ಆಧಾರಗಳು ಸಿಗ್ತಾ ಇದೆ ಅಂತ. ಆವಾಗ ಇದು ಸುಳ್ಳು ಪುರಾಣ, ಬುರುಡೆ ಪುರಾಣ, ಸುಳ್ಳ ಅವನು ಅಂತ ಹೇಳ್ಕೊಂಡೋದ್ರೆ ವರ್ಕೌಟ್ ಆಗಲ್ಲ. ಆದ ಅಂತರದಲ್ಲಿ ಏನು ಮಾಡಿದ್ರು, ಇದು ಬುರುಡೆ ಸಿಕ್ಕ ನಂತರದಲ್ಲಿ ಅವನು ಕಳ್ಳ ಅಂತ ಹೇಳಕ್ಕೆ ಶುರು ಮಾಡಿದ್ರು. ಮೊದಲು ಸುಳ್ಳ, ಆಮೇಲೆ ಕಳ್ಳ, ಚಿನ್ನ ಕದೀತಾ ಇದ್ದ ಅಂತ ಕತೆ ಶುರು ಮಾಡಿದ್ರು. ಇದೆಲ್ಲ ನಿಜವಾದ ಅಪರಾಧಿಗಳನ್ನು ಬಚಾವ್ ಮಾಡುವಂತಹ ಚೀಪ್ ರೇಟ್ ಗಿಮಿಕ್ ತಂತ್ರಗಳಿವು ಅಂತ ನಾನು ನೇರವಾಗಿ ಹೇಳ್ತೀನಿ. ನನ್ನ ಅಭಿಪ್ರಾಯ, ನನ್ನ ಸ್ಪಷ್ಟವಾದ ಅಭಿಪ್ರಾಯ, ನಾನೊಂದು ಅಭಿಪ್ರಾಯಕ್ಕೆ ಬಂದಿದ್ದೇನೆ. ಒಂದು, ಇದಾದ ಮೇಲೆ ಇವನು ಚಿನ್ನ ಕದೀತಾ ಇದ್ದ ಅಂತೆಲ್ಲ ಹೇಳಿದ ಮೇಲೆ SIT ಅವರು ನೋಟಿಸ್ ಕೊಡ್ತಾರೆ ಅವ್ರಿಗೆ. ನಮಗಿರೋ ಮಾಹಿತಿ ಪ್ರಕಾರ SIT ಅವರು ನೋಟಿಸ್ ಕೊಟ್ಟಿದ್ದಾರೆ. ಅದಾದ್ಮೇಲೆ ಯಾರು ಚಿನ್ನ ಕದ್ದ ಅದು ಇದು ಮತ್ತೆ ನಾವೇ ಹೂತಾಕಿದ್ವಿ ಆರೋಪ ಮಾಡಿದ್ದಾರೆ, ಸುಳ್ಳೋ ಸತ್ಯನೋ ದಾಖಲೆ ಕೊಡ್ಬೇಕಲ್ಲ. ಸುಳ್ಳೋ ಸತ್ಯವೇ ಸಮಥಿಂಗ್, ಅದಕ್ಕೆ ಕೇಸ್ ರಿಲೇಟೆಡ್, ಅದಕ್ಕೆ ದಾಖಲೆ ಒದಗಿಸ್ಬೇಕಲ್ಲ, ಸಾಕ್ಷಿ ಹೇಳಬೇಕಲ್ಲ. ಸೊ ಇಲ್ಲ, ನಾನು ಆ ಥರ ಹೇಳಲೇ ಇಲ್ಲ ಅಂತ ಯಾವಾಗ ನೋಟಿಸ್ ಬಂದು ಇವರು ಕೂಡ ಹೋಗಲ್ಲ SIT ಮುಂದೆ ನಿಲ್ಲಬೇಕಾಗತ್ತೆ, ಎದುರಿಸ್ಬೇಕಾಗತ್ತೆ ತನಿಖೆ ಅಂತ ಆದಾಗ, ಇಲ್ಲ ನಾನು ಆ ಥರ ಹೇಳಲೇ ಇಲ್ಲ ಅಂತ ಗೊಂದಲದ ಮಾತುಗಳನ್ನು ಈಗ ಹೇಳಕ್ಕೆ ಶುರು ಮಾಡಿದ್ದಾರೆ. ದಿಸ್ ಈಸ್ ದ ಫೇಟ್ ಆಫ್ ದೋಸ್ ಪೀಪಲ್. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಓಕೆ, ಹಾಗಾದ್ರೆ ಈಗ ಮತ್ತೆ ನಾವು ಈಗ ಧರ್ಮಸ್ಥಳದ ರಿಲೇಟೆಡ್ ಬರೋದಾದ್ರೆ, ಈಗ ಆಲ್ರೆಡಿ ತನಿಖೆಗಳು ನಡೀತಾ ಇದೆ. ಒಂದು 6ನೇ ಜಾಗದಲ್ಲಿ ಆ ವ್ಯಕ್ತಿ ಏನು ಸ್ಪಾಟ್ ಗುರುತು ಮಾಡಿದ್ನ 6ನೇ ಜಾಗದಲ್ಲಿ ಅಸ್ಥಿಪಂಜರ ಸಿಕ್ಕಿದೆ. 11ರ ಹತ್ರ ಅದ್ರ ಸುತ್ತಮುತ್ತ ಒಂದು ಅಸ್ಥಿಪಂಜರ ಸಿಕ್ಕಿದೆ ಅಂತ ಹೇಳ್ತಾರೆ. ಆದ್ರೆ ಎಷ್ಟು ಏನು ಅನ್ನೋ ಬಗ್ಗೆ ಗೊತ್ತಿಲ್ಲ. ಸೊ ಈಗ ಈ ಕೇಸ್ಗೂ ಈ ಧರ್ಮಸ್ಥಳ ಕೇಸ್ಗೂ ಮತ್ತು ಅಲ್ಲಿರುವಂತ ಧರ್ಮಾಧಿಕಾರಿಗಳಿಗೂ ತುಳುಕು ಹಾಕೋದು ಯಾಕೆ? ಇಲ್ಲ, ಮೊದಲನೇದು ನಾನು ಹೇಳ್ಬಿಡ್ತೀನಿ ಕೇಳಿ. ನನ್ನ ತಿಳುವಳಿಕೆ ಪ್ರಕಾರ, ನನ್ನ ಅಬ್ಸರ್ವೇಷನ್ನು ಮತ್ತು ಎಕ್ಸ್ಪೀರಿಯನ್ಸ್, ಇದನ್ನು ರಿಪೋರ್ಟ್ ಮಾಡುವ ನನ್ನ ಅನುಭವದಲ್ಲಿ
ಧರ್ಮಸ್ಥಳದ ದೇವಸ್ಥಾನಕ್ಕೂ ಈ ಅಪರಾಧಗಳಿಗೂ ಯಾವ ರೀತಿಯ ಸಂಬಂಧವೂ ಇಲ್ಲ. ದೇರ್ ಇಸ್ ನೋ ಕನೆಕ್ಷನ್ ಬಿಟ್ವೀನ್ ದ ಟೆಂಪಲ್ ಆ್ಯಂಡ್ ದ ಕ್ರೈಮ್ಸ್. ಜೀರೋ. ಇದು ಘಂಟಾಘೋಷವಾಗಿ ಹೇಳ್ಬೋದು. ನಾನು ಮಾತ್ರ ಅಲ್ಲ, ಯಾರೆಲ್ಲ ಹೋರಾಟ ಮಾಡ್ತಾರೆ, ಅದು ದೇವರೇ, ಎಲ್ಲರ ಭಕ್ತಾದಿಗಳ ದೇವರು. ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ, ಲಕ್ಷಾಂತರ ಜನ ಭಕ್ತಾದಿಗಳು ಹೋಗ್ತಾರೆ, ಅವರ ಶ್ರದ್ಧಾ ಕೇಂದ್ರ. ದೇವಸ್ಥಾನಕ್ಕೂ ಇಂಥ ಇದಕ್ಕೂ ಯಾವ ಸಂಬಂಧವೂ ಇಲ್ಲ. ಆದರೆ ವ್ಯಕ್ತಿಗಳಿದಾರಲ್ಲ, ಈಗ ಭೀಮಾ ಅನ್ನುವ ವ್ಯಕ್ತಿ ಕೋರ್ಟ್ನಲ್ಲಿ ಸ್ಟೇಟ್ಮೆಂಟ್ ಮಾಡಿದ್ದಾನೆ, ಧರ್ಮಸ್ಥಳದ ಆಡಳಿತ ಸಂಸ್ಥೆಗೆ ಸಂಬಂಧಪಟ್ಟ ವ್ಯಕ್ತಿಗಳು ನನಗೆ ಡೈರೆಕ್ಷನ್ಸ್ ಕೊಡ್ತಾ ಇದ್ರು ಅಂತ ಹೇಳಿದ್ದಾನೆ. ಅದು ಆಲ್ರೆಡಿ ಚರ್ಚೆಗೆ ಬಂದ್ಬಿಟ್ಟಿದೆ. ಅದ್ರ ಬಗ್ಗೆ ನಿಮಗೆ ಮಾಹಿತಿ ಇದೆಯಾ? ಅದು ಚರ್ಚೆಗೆ ಬಂದ್ಬಿಟ್ಟಿದೆ, ಪಬ್ಲಿಕ್ಕಲ್ಲಿ ಅವ್ನು ಬರೆದಿರೋ ಲೆಟ್ರಲ್ಲಿ ಇದೆ, ಅದೆಲ್ಲ ವೈರಲ್ ಆಗಿದೆ. ಹೀಗಾಗಿ ಅದ್ರ ಬಗ್ಗೆ ನಾವು ಹೇಳಲಿಕ್ಕಾಗಲ್ಲ. ತನಿಖೆ ಆಗ್ಬೋದು. ಆರೋಪ ಇದೆ, ಸೀರಿಯಸ್ ಗಂಭೀರವಾದ ಆರೋಪ ಇದೆ. ಈ ಹಿಂದೆ ಕೂಡ ಆರೋಪ ಮಾಡಿದ್ರು. ಹಿಂದೆ ಕೂಡ ಬೇರೆ ಬೇರೆ ಕೊಲೆಗಳು, ವೇದವಲ್ಲಿ ಪ್ರಕರಣದಲ್ಲಾಗಲಿ, ಪದ್ಮಲತಾ ಪ್ರಕರಣದಲ್ಲಾಗಲಿ, ಯಮುನಾ ಮತ್ತು ನಾರಾಯಣರ ಜೋಡಿ ಕೊಲೆಯ ಸಂದರ್ಭದಲ್ಲಾಗಲಿ, ಸೌಜನ್ಯ ಪ್ರಕರಣದಲ್ಲಾಗಲಿ ಇದೇ ಥರ ಸೆಟಪ್ ಪೀಪಲ್ ಮೇಲೆ ಆರೋಪಗಳು ಬಹಳ ಬಹಳ ಗಂಭೀರವಾಗಿ ಬಂದಿದ್ದವು. ಆದ್ರೆ ಸರ್, ಇದೇ ಸೌಜನ್ಯ ಕೇಸಲ್ಲಿ ಸಿಬಿಐಗೆ ತನಿಖೆ ಮಾಡಿ ಅಂತ ಫಸ್ಟ್ ಲೆಟರ್ ಬರೆದಿದ್ದೆ ವೀರೇಂದ್ರ ಹೆಗ್ಡೆ ಅವರು. ಫಸ್ಟ್ ಲೆಟರ್ ಬರೆದಿದ್ದಲ್ಲ, ಅದು ಸುಳ್ಳು. ಫಸ್ಟ್ ಬರೆದಿದ್ದಲ್ಲ, ಅವ್ರದ್ದು ಒಂದು ಲೆಟರ್ ಇದೆ ಕೊನೆಯ ಸಂದರ್ಭದಲ್ಲಿ ಒಂದರಲ್ಲಿ. ಅದಕ್ಕೆ ಮುಂಚೆನೆ ಅದೆಲ್ಲ ಬಹಳ ಸಿಬಿಐ ಕೂಡ ಅನ್ನೋದು ಬೀದಿಲೆಲ್ಲ ಕೂಗಾಟ ಆಗಿ, ಆಮೇಲೆ ನಾನೇ ಮೊದಲು ಬರೆದಿದ್ದು ಅಂತ ಅವ್ರು ಹೇಳ್ಕೊಂಡ್ರು. ಮತ್ತು ಬೇರೆಯವರು ಕೂಡ ಕೆಲವು ಚಾನಲ್ಗಳು ಅವರೇ ಹೇಳಿದ್ರು ಅಂತ ಹೇಳಿದ್ರು. ಅದು ಒಪ್ಪತಕ್ಕದ್ದಲ್ಲ. ಯಾಕಂದ್ರೆ ನಾನು ಸೌಜನ್ಯ ಹೆಣ ಬಿದ್ದು ಗದ್ದಲ ಶುರುವಾದ ಗಳಿಗೆಯಿಂದ ನಾನು ಆ ಸ್ಟೋರಿಯಲ್ಲಿ ಇದ್ದೀನಿ. ನಾನು ಗ್ರೌಂಡ್ ರಿಪೋರ್ಟ್ ಮಾಡಿದ್ದೀನಿ, ಅದನ್ನೆಲ್ಲ 106 ಜನ ಮಾತಾಡ್ಸಿದ್ದೀನಿ, ರೆಗ್ಯುಲರ್ ನನಗೆ ಫಾಲೋಅಪ್ ಇದೆ. ಸೊ ಇದೆಲ್ಲ CID ಫೇಲ್ ಆಯಿತು, ಇನ್ನೊಂದೆಲ್ಲ ಲೋಕಲ್ ಪೊಲೀಸರು ಫೇಲ್ ಆದರು. ಇದೆಲ್ಲ ಆದಾಗ ಜನ ಇಲ್ಲ, ನಿಮ್ಮ ಕೈಲಿ ಆಗೋದಿಲ್ಲ, CBI ಕೊಡಿ ಅಂತ ಹೇಳಿ ಕೂಗಾಟಕ್ಕೆ ಮೊದಲೇ ಶುರುವಾಗಿದ್ರು. ಆ ಕೂಗು ಉದ್ದಕ್ಕೂ ಇತ್ತು. ಸೊ ಹೀಗಾಗಿ ನಾನೇ ಹೇಳಿದ್ದು ಅಂತ ಕ್ಲೈಮ್ ಅಷ್ಟೇ ಇಲ್ಲ, ಕ್ಲೈಮ್ ಮಾಡ್ಕೊಳ್ತಾ ಇದ್ದಾರೆ. ನನಗೆ ಹಂಗೆ ಅನಿಸ್ತಾ ಇಲ್ಲ. ಈಗ ನೀವು ಅವಾಗ ಎಂತ ಅಂದ್ರಿ, ಈ ಧರ್ಮಸ್ಥಳದಲ್ಲಿ ಈಗ ಏನ್ ನಡೀತಾ ಉಂಟು ಪ್ರಕರಣ, ಆ ಪ್ರಕರಣಕ್ಕೂ ಅಲ್ಲಿರುವಂತಹ ದೇವರಿಗೂ ಸಂಬಂಧ ಇಲ್ಲ ಅಂತ. ಯಾವ ಸಂಬಂಧವೂ ಇಲ್ಲ. ಆಯ್ತಾ? ಇದೇ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಧರ್ಮಸ್ಥಳ ದೇವಸ್ಥಾನದ ಮೇಲೆ JCB ಹರಿಸಬೇಕು ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ರು. ಇವ್ರ ಉದ್ದೇಶ ಎಂತ? ಈಗ ನೋಡಿ, ನಾನು ಇದನ್ನು ಕೇಳಿದೀನಿ, JCB ಹರಿಸಿ ಅಂತ ಹೇಳ್ಬಿಟ್ರು ಅಂತ ಆರೋಪಗಳನ್ನು ನಾನು ಕೇಳಿದ್ದೀನಿ. ಕೆಲವು ಮಹಾನುಭಾವರು, ಕೆಲವರು ಥ್ರೆಡ್ ಬೇರೆ ಇನ್ವೆಸ್ಟಿಗೇಷನ್ ಮಾಡಿರೋರು, ಇನ್ನು ಕೆಲವರು ಇನ್ನೇನೆಲ್ಲ ದೇಶೋದ್ಧಾರ ಮಾಡಿರುವಂಥ ಪತ್ರಕರ್ತರು ಅಂತ ಸೋಗು ಹಾಕಿರೋರು ಕೆಲವರು ಇಂಥ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅವರ ಚಾನಲ್ಗಳಲ್ಲಿ. ಆದರೆ ನನಗೆ ಮಹೇಶ್ ಶೆಟ್ಟಿ ತಿಮ್ರೋಡಿ JCB ಹರಿಸಿ ದೇವಸ್ಥಾನಕ್ಕೆ ಅಂತ ಹೇಳಿದ್ದು, ನಾನಂತೂ ಆ ವಿಡಿಯೋ ನೋಡಿಲ್ಲ, ಮೊದಲನೇದು ನೋಡಿಲ್ಲ. ಅದನ್ನು ಇವರೇನೋ ಕಟ್ ಪೇಸ್ಟ್ ಏನಾದರೂ ವ್ಯವಹಾರ ಮಾಡಿ, ಇಂಥ ಕಟಿಂಗ್ ಪೇಸ್ಟಿಂಗ್ ವ್ಯವಹಾರಗಳು ಭಾಳ ನಡೀತಾ ಇದೆ ದೇಶದಲ್ಲಿ. ಅದು ದೊಡ್ಡ ದಂಧೆ. ಕಟಿಂಗ್ ಪೇಸ್ಟಿಂಗ್ ಥರದ್ದು ಏನಾದರೂ ಮಾಡಿ ಅವರ ಕ್ರಿಯೇಟ್ ಮಾಡಿರ್ಬೋದು, ಎರಡನೇದು. ಮೂರನೇದು, ನಾನು ಮಹೇಶ್ ಶೆಟ್ಟಿಯನ್ನು ಬಲ್ಲವನಾಗಿ, ಮಹೇಶ್ ಶೆಟ್ಟಿ ಅವರು ಕೇಸರಿ ತಿಲಕ ಇಟ್ಕೊಂಡು ಅವ್ರ ಮನೆಗೆ ಹೋಗಿ ನೋಡಿದ್ದೀನಿ, ಅವ್ರನ್ನ ಇಂಟರ್ವ್ಯೂ ಮಾಡಿದ್ದೀನಿ, ಅವ್ರ ಕುಟುಂಬದವ್ರು ನೋಡಿದ್ದೀನಿ, ಅವರೆಲ್ಲ ಸುತ್ತಮುತ್ತ ಇರೋರು ಅದೆಲ್ಲ ಉದ್ದಕ್ಕೂ ಗಮನಿಸ್ತಾ ಬಂದಿದ್ದೀನಿ. ಮಹೇಶ್ ಶೆಟ್ಟಿ ಅಭಿಮಾನಿ ಅಲ್ಲ ನಾನು. ಅವ್ರು ಹೇಳ್ದಂಗೆಲ್ಲ ಕೇಳ್ಕೊಂಡು ಜೈ ಅಂತ ಮನುಷ್ಯ ಅಲ್ವೇ ಅಲ್ಲ. ಫಸ್ಟ್ ಅವರ ಸಿದ್ಧಾಂತ ತತ್ವಗಳಿಗೂ ನನ್ನ ಸಿದ್ಧಾಂತ ತತ್ವಗಳಿಗೂ ವ್ಯತ್ಯಾಸ ಇದೆ. ಆದರೆ ಒಂದು ವಿಷಯ ಫಾರ್ ಶೋರ್, ಮಹೇಶ್ ಶೆಟ್ಟಿ ಅನ್ನೋ ವ್ಯಕ್ತಿ ಬಹಳ ಈ ವಿಷಯದಲ್ಲಿ ಭಾವನಾತ್ಮಕ ಬೆರ್ಕೊಂಡಿದ್ದಾರೆ. ಗಟ್ಟಿಮುಟ್ಟಾಗಿ ಹೋರಾಟದಲ್ಲಿ ಮೊದಲ ದಿನದಿಂದಲೂ ನಿಂತಿದ್ದಾರೆ. ಅವರ ಅವರ ಜಾಗದಲ್ಲಿ ಏನಪ್ಪ ಅಂದರೆ, ಹಿಂದೂ ದೇವತೆಗಳ ಫೋಟೋ ಇಷ್ಟಿಷ್ಟು ದೊಡ್ಡ ಇದು ಹಾಕಿದ್ದಾರೆ, ಭಾರತ ಮಾತೆ ಅಂತ ಒಂದು ಚಿತ್ರ ಹಾಕಿದ್ದಾರೆ, ಹೆಡಗೇವಾರದ ಒಂದು ಚಿತ್ರ ಹಾಕಿದ್ದಾರೆ, ಇತ್ಯಾದಿ ಚಿತ್ರಗಳು, ಸಾವರ್ಕರ್ ಒಂದು ಚಿತ್ರ ಹಾಕಿದ್ದಾರೆ. ಅದು ಹಾಕ್ಕೊಂಡು ಅದ್ರ ಚೇರ್ ಹಿಂಗೆ ಕೂತ್ಕೊಂಡ್ರವರು ಅದ್ರ ಸುತ್ತಮುತ್ತ ಇದೆಲ್ಲ ಇರುತ್ತೆ. ಅವ್ರ ಮನೆ ವಾತಾವರಣ ಇರೋದಾಗೆ. ಅವ್ರು ಮೊದಲಿಂದ ನಾನು ಹಿಂದೂ ಕಾರ್ಯಕರ್ತ ಅಂತ ಹೇಳ್ಕೊಂಡಿದ್ದಾರೆ, ಸನಾತನ ಹಿಂದೂ ಧರ್ಮದ ಕಾರ್ಯಕರ್ತ ನಾನು ಅಂತ ಹೇಳ್ತಾರೆ. ಇದನ್ನೆಲ್ಲ ನಾನು ಕೇಳ್ಕೊಂಡು ಬಂದಿದ್ದೀನಿ. ಅವರು ಅದೇ ರೀತಿ ನಾವು ಅವ್ರನ್ನ ಪ್ರಶ್ನೆ ಭಾಳ ಸ್ಟ್ರಾಂಗ್ ಆಗಿ ಕೇಳಿದ್ರೆ, ಅಂತಿಮವಾಗಿ ನಿಮ್ಗೆ ಯಾವುದೇ ಸಾಕ್ಷಿ ಆಧಾರ ಸಿಗಲ್ಲ, ನಿಮ್ಮ ಹೋರಾಟ ಸೋಲುತ್ತೆ ಅಂತ ಹೇಳಿದಾಗ ಅವ್ರೇನು ಹೇಳ್ತಾರೆ, ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿ ನೋಡ್ಕೋತಾನೆ ಅಂತ ಹೇಳ್ತಾರೆ. ಅಂದರೆ ಅವರು ಮಂಜುನಾಥ ಮತ್ತು ಅಣ್ಣಪ್ಪನ ಬಗ್ಗೆ ಅವ್ರಿಗೆ ಭಕ್ತಿ ಇದೆ, ಭಕ್ತಿಯ ಭಾವನೆ ಇದೆ, ಅವರ ಅನುಯಾಯಿ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಹೀಗಿರೋ ಸಂದರ್ಭದಲ್ಲಿ ಈ ಕಟ್ ಪೇಸ್ಟ್ ವ್ಯವಹಾರ ಏನಾದರೂ ಮಾಡಿರ್ಬೋದು, ಅಥವಾ ಅವರು ಮಂಜುನಾಥನಿಗೆ ಅಥವಾ ಇವ್ರನ್ನ ಅಲ್ಲಿಂದ ಆಚೆ ಓಡಿಸಿ ಅಂತ ಹೇಳಿರ್ಬೋದು. ಅಂಥದ್ದು ಹೇಳ್ತಾರೆ ಅವರು. ನಾನು ಕೇಳಿದ್ದೀನಿ, ಇವರು ಸರಿ ಇಲ್ಲ, ಇನ್ನೊಬ್ಬರು ಆಡಳಿತಾಧಿಕಾರಿ ಸರಿ ಇಲ್ಲ, XYZ ಸರಿ ಇಲ್ಲ, ಪೂಜಾರಿ ಸರಿ ಇಲ್ಲ ಅಂತ ಹೇಳ್ಬೋದು, ದೇವ್ರು ಸರಿ ಇಲ್ಲ ಅಂತ ಹೇಳಿಲ್ಲ. ಇದು ನನ್ನ ಸ್ಪಷ್ಟವಾದ ಅಭಿಪ್ರಾಯ. ಮತ್ತೊಂದಂತಂದ್ರೆ, ಈಗ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಡೈರೆಕ್ಟ್ ಆಗಿ ವೀರೇಂದ್ರ ಹೆಗ್ಡೆ ಅವ್ರ ಮೇಲೆನೆ ಕ್ಲೇಮ್ ಮಾಡಿದ್ರು,
ಅವ್ರನ್ನ ಆ ಸ್ಥಾನದಿಂದ ಇಳಿಸ್ಬೇಕು. ವೀರೇಂದ್ರ ಅವರು ಹೆಗಡೆ ನಕಲಿ ದೇವಮಾನವ ಅನ್ನೋ ಪದವನ್ನ ವೀರೇಂದ್ರ ಬಳಸ್ತಾರೆ. ಹೆಗಡೆ ಅಂತ ಬಹಳ ಮತ್ತೆ ಹೇಳಿಲ್ಲ, ಅವರು ನಕಲಿ ದೇವಮಾನವ, ನಕಲಿ ದೇವಮಾನವ, ಈ ತರ ಪದಗಳು ಬಳಸ್ತಾರೆ ಜಾಸ್ತಿ. ನಕಲಿ ದೇವಮಾನ ಅಂತ ಮಾನವ ಅಂತ ಒಬ್ಬ ಧರ್ಮಾಧಿಕಾರಿಯನ್ನ ಕರೆದು, ಈಗ ಜನರಿಗಿರುವಂತಹದ್ದು ಒಂದು ಆರೋಪ ಅಥವಾ ಒಂದು ಅನುಮಾನ ಅಂತಂದ್ರೆ ಮಹೇಶ್ ಶೆಟ್ಟಿ ತಿಮ್ರೋಡಿಗೆ ಮತ್ತು ಈಗಿರುವಂತ ಧರ್ಮಾಧಿಕಾರಿ ಅವರಿಗೆ ಏನೋ ಪರ್ಸನಲ್ ಇದೆ, ದ್ವೇಷಗಳು ಇದೆ. ಧರ್ಮಾಧಿಕಾರಿಯಾಗಿರುವಂತ ಸ್ಥಾನದಿಂದ ಇಳಿಸಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಿಗೆ ತಾನು ಆ ಸ್ಥಾನದಲ್ಲಿ ಕುಟ್ಕೊಳ್ಬೇಕು ಅನ್ನೋ ಒಂದು ಬಯಕೆ ಇದೆ ಅನ್ನುವಂಥದ್ದೊಂದು ಆರೋಪ. ಅದೇ ಆರೋಪ ಅಂದ್ರೆ ಈ ತರದ್ದು ಕಥೆನೂ ಕಟ್ಬೋದು. ಸರ್, ಈಗ ನಾನೊಂದು ಹೇಳ್ತೇನೆ, ನೀವ್ ಹೇಳೋದೆಲ್ಲ ಸರಿ, ಅವ್ರ ಆಂಗಲ್ ಇಂದ ಎಲ್ಲ ತಪ್ಪು ಅಂತ ನೀವು ಹೆಂಗ್ ಕನ್ಸಿಡರ್ ಮಾಡಿ? ಎಲ್ಲ ತಪ್ಪು ಅಂತ ನಾನೇನು ಹೇಳಿದೆ? ಮಹೇಶ್ ಶೆಟ್ಟಿ ತಿಮ್ರೋಡಿಗೆ ಆ ದೇವಸ್ಥಾನ ಜೊತೆಗೆ ಏನಾದ್ರು ಇದೆಯಾ? ಅವರ ಅದಕ್ಕೆ ಸಂಬಂಧಪಟ್ಟಿದ್ದಾರಾ? ಇವರು ಹೋದ್ರೆ ಇಮಿಡಿಯೇಟ್ ಅವ್ರಿಗೆ ಬರುತ್ತೆ ಅಧಿಕಾರ ಅಂತ ಏನಾರಿದೆ? ಅವ್ರ ವಿರೋಧ ಪಕ್ಷವ? ಏನೂ ಅಲ್ಲ. ಆ ದೇವಸ್ಥಾನಕ್ಕೆ ಎಲ್ಲ ಭಕ್ತಾದಿಯಲ್ಲಿ ಸುತ್ತಮುತ್ತ ಇರತಕ್ಕಂಥ ಸಾವಿರಾರು ಲಕ್ಷಾಂತರ ಭಕ್ತಾದಿಗಳಿಗೆ ಏನು ಸಂಬಂಧ ಇದೆಯೋ ಇವ್ರಿಗೂ ಅಂಥದ್ದೇ ಸಂಬಂಧ ಇದೆ. ಅಥವಾ ಜನ ಇದ್ದಕ್ಕಿದ್ದಂಗೆ ಯಾರಾದರೂ ಒಂದು ಗುಂಪು ಮಹೇಶ್ ಶೆಟ್ಟಿ ಧರ್ಮಾಧಿಕಾರಿ ಆಗಲಿ ಅಂತ ಮೂವ್ಮೆಂಟ್ ನಡೆಸಿದಾರಾ? ಸಹಿ ಚಳುವಳಿ ಮಾಡಿದಾರಾ? ಪತ್ರ ಚಳುವಳಿ ಮಾಡಿದಾರಾ? ಅಥವಾ ಇವ್ರು ಬೇಕು ಅಂತ ಎಲ್ಲಾದರೂ ಡಿಮ್ಯಾಂಡ್ ಇದೆ? ಇವ್ರೇನಾದರೂ ನಾನು ಅಲ್ಲಿ ಹೋಗಿ ಕೂತ್ಕೋಬೇಕು ಅಂತ ಯಾವತ್ತಾದ್ರೂ ಹೇಳಿದಾರಾ? ಏನೂ ಇಲ್ಲ. ದರ್ ಈಸ್ ನೋ ಕ್ಲೂ ಅಟ್ ಆಲ್. ಇದ್ರ ಬಗ್ಗೆ ಯಾರು ಎಲ್ಲೂ ಮಾತಾಡಿಲ್ಲ. ಮಾತಾಡ್ತಾ ಇರೋದು ಯಾರು ಅಂತಂದರೆ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಳೋ ಜನ ಇಂಥದ್ದೆಲ್ಲ ಮಾತಾಡ್ತಾ ಇದ್ದಾರೆ. ಬೇರೆ ಎಲ್ಲಿದೆ ಹೇಳಿ? ಮಹೇಶ್ ಶೆಟ್ಟಿ ತಿಮ್ರೋಡಿ ಧರ್ಮಸ್ಥಳ ಧರ್ಮಾಧಿಕಾರಿ ಆಗಬೇಕು ಅಂತ ಹೇಳಿದ ವಿಷಯ ಇವರಲ್ಲದೆ, ಈ ಪರ್ಟಿಕ್ಯುಲರ್ ಗುಂಪಲ್ಲದೆ ಬೇರೆ ಯಾರಾದರೂ ಎಲ್ಲಾದರೂ ಹೇಳಿರೋದು ರೆಫರೆನ್ಸ್ ಹೇಳಿ ಒಂದು ಇಲ್ಲ. ಅದಕ್ಕೋಸ್ಕರ ನಾನು ಹೇಳ್ತೀನಿ ಕಟ್ಟುಕತೆ ಅಂತ. ಓಕೆ, ನಿಮ್ಗೆ ಮತ್ತೆ ಧರ್ಮಸ್ಥಳಕ್ಕೆ ಏನಾದರೂ ಪರ್ಸನಲ್ ಇಶ್ಯೂಸ್ ಇದೆಯಾ? ಏನಾದರೂ ಕೊಡುಕೊಳ್ಳುವಿಕೆ ಇತ್ತು. ಏನಪ್ಪ ಅಂದರೆ, ನಾನು ಹೈಸ್ಕೂಲ್ ಮುಗಿಸಿ PUC ಹೋಗೋ ಮಧ್ಯದಲ್ಲಿ ರಜೆ ಇತ್ತಲ್ಲ, ಆವಾಗ ನಾನು ನನ್ನ ಮುಡಿಯನ್ನು ಪೂರ್ತಿ ದೇವಸ್ಥಾನಕ್ಕೆ ಅರ್ಪಿಸಿದ್ದೆ. ಉಂಡಿಗೆ ನಮ್ಮ ಹತ್ರ ಅವಾಗೆಲ್ಲ ಅದು 85 ಉಂಡಿಗೆ ಹಾಕ್ಲಿಕ್ಕೆ ಜಾಸ್ತಿ ದುಡ್ಡಿರಲಿಲ್ಲ. 2 ರೂಪಾಯಿ ಹಾಕಿದ್ದೆ. ನನ್ನ ಮುಡಿನೂ ಕೊಟ್ಟಿದ್ದೆ, 2 ರೂಪಾಯಿ ಹಾಕಿದ್ದೆ. ಏನು ಕೊಂಡ್ಕೊಂಡಿದ್ದೆ? ಅಲ್ಲಿ ಊಟ ಹಾಕ್ತಾರಲ್ಲ, ಸಾಲಿನಲ್ಲಿ ಕೂತ್ಕೊಂಡು ಊಟ ಮಾಡ್ಕೊಂಡು ಬಂದಿದ್ದೆ. ನನಗೂ ಧರ್ಮಸ್ಥಳ ದೇವಸ್ಥಾನಕ್ಕೂ ಇರುವಂಥ ಸಂಬಂಧ ಇಷ್ಟೇ. ಬೇರೆ ಇನ್ನು ಯಾವ ಆರ್ಥಿಕ ಅಥವಾ ಪಾರಮಾರ್ಥಿಕ ಯಾವ ಸಂಬಂಧವೂ ನನಗಿಲ್ಲ. ನನಗೆ ಆದರೆ ಒಂದು ವಿಷಯ ನೀವು ಕೇಳಿದಕ್ಕೆ ಹೇಳಬೇಕು. ನಾನೊಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ, ಪತ್ರಕರ್ತನಾಗಿ ಗಮನಿಸಿದಂತೆ ಬೇರೆ ಎಲ್ಲ ಮಠಮಾನ್ಯಗಳು, ಬೇರೆ ಎಲ್ಲ ದೇವಸ್ಥಾನಗಳು ಇವೆಲ್ಲ ಇದಾವಲ್ಲ, ಅದೆಲ್ಲದಕ್ಕಿಂತ ನನಗೆ ಧರ್ಮಸ್ಥಳದ ಬಗ್ಗೆ ಮತ್ತು ಧರ್ಮಸ್ಥಳದ ಈ ವ್ಯವಸ್ಥೆ, ಧರ್ಮಾಧಿಕಾರಿ ನಾನು ಎಕ್ಸ್ಪೀರಿಯನ್ಸ್ ಮಾಡ್ತೀವಲ್ಲ, ನೋಡ್ತೀವಲ್ಲ, ಅದ್ರ ಬಗ್ಗೆ ನನಗೆ ಭಾಳ ಗೌರವ ಇತ್ತು. ಸೌಜನ್ಯ ಘಟನೆ ಬರುವ ತನಕ. ಅದಾದ ನಂತರದಲ್ಲಿ ನನಗೆ ನನ್ನದೇ ಆದಂಥ ಪ್ರಶ್ನೆಗಳು ಬಂದವು. ಈಗಲೂ ನನಗೆ ಭಯಂಕರವಾದ ಪ್ರಶ್ನೆಗಳಿದ್ದಾವೆ. ಉತ್ತರ ಬಹುಶಃ ಮುಂದಿನ ದಿನಗಳಲ್ಲಿ ಸಿಗುತ್ತೆ. ಈಗ ಭೀಮಾ ಸಾಕ್ಷಿ ದೂರುದಾರನ ಬಗ್ಗೆ ನೋಡೋದಾದ್ರೆ, ಆತ ಹೇಳಿದ್ದಾನೆ, ನನಗೆ ಆ ಕಾರ್ ನಂಬರ್ ಸಹ ನೆನಪಿದೆ ಅಂತ. ಆ ಟೈಮಲ್ಲಿ ಹೂತ್ ಹಾಕಿರೋ ಟೈಮಲ್ಲಿ ಏನೊಂದು ಕಾರ್ ಇದೆ, ಆ ಕಾರ್ ನಂಬರ್ ಸಹ ನೆನಪಿದೆ ಅಂತ ಹೇಳಿದ್ದಾನೆ. ಈಗಾಗಲೇ 6 ಮತ್ತೆ 11 ಆಸ್ಪಾಸ್ ಮಾತ್ರ ನಮ್ಗೆ ಅಸ್ಥಿ ಪಂಜರಗಳು ಸಿಕ್ಕಿರೋದು ಈಗಾಗಲೇ SITಗೆ. ಉಳಿದಂತ ಜಾಗದಲ್ಲಿ ಎಲ್ಲೂ ಸಹ ಸಿಕ್ಕಿಲ್ಲ. ಆ ಕಾರ್ ನಂಬರ್ ನೆನಪಿರುವಂತ ಭೀಮನಿಗೆ ಎಕ್ಸಾಕ್ಟ್ ಆಗಿ ತಾನು ಎಲ್ಲಿ ಹೂತಿದ್ದೇನೆ ಅನ್ನೋದು ಮಾತ್ರ ನೆನಪಿಲ್ವಾ? ಅಥವಾ ಯಾರ್ದಾರು ಹಾದಿ ತಪ್ಸಕ್ ನೋಡ್ತಿದ್ದಾನ? ನೋಡಿ, ಕಾರ್ ನಂಬರ್ ಅನ್ನೋದು ನೀವೊಂದು ಇದು ಕಾಮನ್ ಸೆನ್ಸಿಕಲ್, ನೀವು ಬೇಜಾರು ಮಾಡ್ಕೋಬೇಡಿ, ಕಾಮನ್ ಸೆನ್ಸಿಕಲ್ ಕ್ವಶನ್. ಕಾರ್ ನಂಬರ್ ಅನ್ನೋದು ಒಂದು ನಂಬರ್, XYZ 123. XYZ 123 ಅನ್ನೋದು 1000 ವರ್ಷಗಳ ಹಿಂದೆ ಕೂಡ XYZ 123 ಅಂತ ಬರೆದ್ರೆ ಅದೊಂದೇ ನಂಬರು. ಈಗ XYZ 123 ಅಂತ ಬರೆದ್ರೆ ಈಗಲೂ ಒಂದೇ ನಂಬರ್. ಇನ್ನು 1000 ವರ್ಷ ಆದಮೇಲೆ ಕೂಡ ನೀವು ನೆನಪಿಸ್ಕೊಂಡ್ರೆ ಅಥವಾ ಬರೆದಿಟ್ಟಿದ್ರೆ XYZ 123. ಆದರೆ ಭೂಮಿ, ಪರಿಸರ, ನೆಲ, ಮಳೆ, ಕಾಡು ಆಗಿರೋದಿಲ್ಲ. ನೆನಪಿಸ್ಕೊಳ್ಳೋಕ್ಕೆ ಆ ಜಾಗದಲ್ಲಿ ಯಾವುದೋ ಒಂದು ಸಣ್ಣ ಕಡ್ಡಿ ಇರುತ್ತೆ, ಅದನ್ನ ಕಣ್ಣಿಗೆ ಕಾಣಿಸ್ತಾ ಇರಲ್ಲ, ಇಷ್ಟುದ್ದ ಸಣ್ಣ ಕಡ್ಡಿ ಇರುತ್ತೆ ಯಾವುದೋ ಸೈಡಲ್ಲಿ, ಅವನು ಊತಿರ್ತಾನೆ. ಆ ಸಣ್ಣ ಕಡ್ಡಿ 15 ವರ್ಷಕ್ಕೆ ಒಂದು ದೊಡ್ಡ ಮರ ಆಗಿರುತ್ತೆ. ಅಥವಾ ಅದ್ರ ಪಕ್ಕದಲ್ಲಿ ಯಾವುದೋ ಒಂದು ಮರ ಇರುತ್ತೆ, ಅವನಿಗೆ ಗುರ್ತಿರುತ್ತೆ, ಆ ಮರ ಬಿದ್ದೋಗಿರುತ್ತೆ, ಹೌದಾ? ಅಥವಾ ಯಾರೋ ಕಡ್ಕೊಂಡು ತೊಗೊಂಡೋಗಿರ್ತಾರೆ. ಪ್ರವಾಹ ಬಂದಿದೆ 2019ರಲ್ಲಿ. ಅಂದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ, ಗುರುತುಗಳು XYZ ನಂಬರ್ ನೆನಪಿರುತ್ತೆ. 1000 ವರ್ಷ ಆದ್ಮೇಲೆ XYZ 123 ಇದ್ರೆ XYZ 123ನೇ. ಹೇಳ್ತಾ ಇದ್ರ ಅಥವಾ ಭೀಮನ ಪರವಾಗಿ ವಾದ ಮಾಡ್ಬೇಕು ಅನ್ನೋ ಪ್ರಾಕ್ಟಿಕಲ್ ಆಗಿ ಹೇಳ್ತಾ ಇದ್ದೀನಿ. ಈಗ ಒಬ್ಬ ವ್ಯಕ್ತಿಗೆ 15-20 ವರ್ಷದ ಹಿಂದೆ ನೋಡಿದಂತ ಒಂದು ಕಾರು ಅಚಾನಕ್ ಆಗಿ ಆ ನಂಬರ್ ನೆನ್ಪಿಟ್ಕೊಳ್ಬೇಕು ಅನ್ನೋ ಉದ್ದೇಶ ಸಹ ಮೇ ಬಿ ನನಗೆ. ನೋಡಿ, ನಾನು ಓಡಿಸಿದ ಬೈಕು 20 ವರ್ಷದ ಹಿಂದೆ, ಆ ಬೈಕ್ ಎಲ್ಲಿರೋದು ಪೂರ್ತಿ ಡಿಸಿಂಟಿಗ್ರೇಟ್ ಆಗಿ ಅದು ಕರಗಿ ಎಲ್ಲೋ ಹೋಗ್ಬಿಟ್ಟಿದೆ. ಅದರ ಪಾರ್ಟ್ಸ್ಗೆಲ್ಲ ಹೋಗಿ ಗುಜರಿಗೆ ಹೋಗ್ಬಿಟ್ಟಿದೆ. ಆ ಮೊದಲ ಗಾಡಿಯ ನಂಬರ್ ನನಗೆ ನೆನಪಿದೆ 20 ವರ್ಷದ ಹಿಂದೆ. ಉದಾಹರಣೆಗೆ ನಾನು ಹೇಳ್ತೀನಿ.
ಬಹುಶಃ ನನ್ನ ಸಾಯೋವರೆಗೂ ನೆನಪಿರುತ್ತೆ. 20 ವರ್ಷ 25 ವರ್ಷದಿಂದ ಗಾಡಿ ನನ್ನ ಸಾಯೋವರೆಗೂ ನೆನಪಿರುತ್ತೆ. ಏನು ಮಾಡೋಣ, ನೆನಪಿರುತ್ತೆ ಕೆಲವು, ಯಾವುದೋ ಕಾರಣಕ್ಕೆ ನೆನಪಿರುತ್ತೆ. ಅವ್ನ ಕ್ಯೂರಿಯಾಸಿಟಿ ಇರುತ್ತೆ, ಅಥವಾ ಅವ್ನಿಗೆ ಘಾಸಿ ಆಗಿರುತ್ತೆ, ಮನ್ಸಿಗೆ ಶಾಕ್ ಆಗಿರುತ್ತೆ. ಅವಾಗ ನಂಬರು ಇದೇನು ತಲೆಯಲ್ಲಿ ಉಳ್ಕೊಂಡ್ಬಿಡ್ತವೆ, ಕೆಲವು ನಂಬರ್ ತಲೆಯಲ್ಲಿ ಉಳ್ಕೊಂಡ್ಬಿಡ್ತವೆ, ಮತ್ತೆ ಬರುತ್ತೆ ಉದಾಹರಣೆಗೆ, ಅವಾಗ ನೆನಪಲ್ಲಿ ಉಳ್ಕೊಂಡ್ಬಿಡುತ್ತೆ. ಗಾಡಿ ಮತ್ತೆ ಅದು ರಿಪೀಟ್ ಆಗ್ತಾ ಇದ್ದಾಗ ತಲೆಯಲ್ಲಿ ಹಚ್ಚಾಗುತ್ತೆ, ಜಾಗ ವ್ಯತ್ಯಾಸ ಆಗುತ್ತೆ. ಅದು ಒಂದು 11 ವರ್ಷ ಬಿಟ್ಟು ಬಂದ ಮೇಲೆ ಯಾರೋ ಒಬ್ರು ಹೇಳಿದ್ರು ಒಂದು ಒಳ್ಳೆ ಲಾಜಿಕ್ಕು, ಒಂದು ಪಾರ್ಕಿಂಗ್ ಏರಿಯಾಗೆ ಹೋಗಿ ನಾವು ನಮ್ಮ ಗಾಡಿ ನಿಲ್ಲಿಸ್ತೀವಿ, ಸಿನಿಮಾ ಥಿಯೇಟ್ರಿಗೆ ಹೋಗೋದಾಗ ಗಾಡಿ ನಿಲ್ಲಿಸ್ಬಿಟ್ಟು ಸಿನಿಮಾಗೆ ಹೋಗ್ತೀವಿ. ಸಿನಿಮಾ ಯಾವುದೋ ಎಲ್ಲ ನೋಡ್ಕೊಂಡು ಬಂದು ಆ ಗುಂಗಲ್ ಬಂದಾಗ ಗಾಡಿಯಲ್ಲಿ ಇತ್ತು ಹುಡುಕಾಡ್ತೀವಿ, ನಾವೇ ನಿಲ್ಲಿಸೋಗಿರ್ತೀವಿ 3 ತಾಸು ಹಿಂದೆ, ಮತ್ತು ಹುಡುಕಾಡ್ತೀವಿ. ಈ ಕನ್ಫ್ಯೂಷನ್ಸ್ ಇರುತ್ತೆ, ಹ್ಯೂಮನ್ಲಿ ಪಾಸಿಬಲ್. ನಂಬರ್ ಕೆಲವು ನೆನಪಿರ್ಬೋದು, ಅದು ನಾಟ್ ಎ ಬಿಗ್ ಡೀಲ್. ನನಗಿಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದರೆ ನಂದಿನಿ. ಓಕೆ, ಈಗ ಹಾಗಾದ್ರೆ ಸೌಜನ್ಯ ಕೇಸ್ ರಿಲೇಟೆಡ್ ಒಂದು ಪ್ರಶ್ನೆ ಕೇಳೋದಾದ್ರೆ, ಯಾವುದೇ ನೀವು ವಿಡಿಯೋದಲ್ಲಾಗಿರ್ಬೋದು ಅಥವಾ ಇಂಟರ್ವ್ಯೂದಲ್ಲಾಗಿರ್ಬೋದು, ವಿಠಲ್ ಗೌಡ ಅವರು, ಸೌಜನ್ಯ ಅವ್ರ ಮಾವ ವಿಠಲ್ ಗೌಡ, ಮಹೇಶ್ ಶೆಟ್ಟಿ ತಿಮ್ರೋಡಿ, ಮತ್ತೆ ಗಿರೀಶ್ ಮಟ್ಟಣ್ಣನವರು ಎಲ್ಲರೂ ಹೇಳೋದು ಅಂದ್ರೆ ನಮ್ಮ ಹತ್ರ ಸಾಕ್ಷಿ ಇದೆ ಅಂತಕೊಂಡು. ಆದ್ರೆ ಆ ಸಾಕ್ಷಿಗಳನ್ನ ಪೊಲೀಸ್ಗಾಗ್ಲಿ ಅಥವಾ ಕೋರ್ಟ್ಗಾಗ್ಲಿ ಯಾಕೆ ಸಬ್ಮಿಟ್ ಮಾಡ್ತಾ ಇಲ್ಲ ಅನ್ನೋದು ಇನ್ನೊಂದು ಪ್ರಶ್ನೆ. ಅದೇ ನನಗೂ ಆ ಪ್ರಶ್ನೆ ಇತ್ತು, ನಮ್ಮ ಹತ್ರ ಸಾಕ್ಷಿ ಇದೆ ಅಂತ ಹೇಳ್ತಾ ಇದ್ರು. ಆ್ಯಕ್ಚುಲಿ ಸೌಜನ್ಯ ಕೇಸಲ್ಲಿ ಎಲ್ಲ ಸಾಕ್ಷಿಗಳನ್ನು ನಾಶ ಮಾಡಾಗಿತ್ತು, ದಟ್ ಈಸ್ ಫಾರ್ ಶೋರ್. ಆ ಸೌಜನ್ಯ ಕೇಸಿಗೆ ಸಂಬಂಧಪಟ್ಟಂಥ ಸಾಕ್ಷಿಗಳನ್ನೆಲ್ಲ ನಾಶ ಮಾಡಿದ್ದೀವಿ ಅನ್ನೋ ಕಾನ್ಫಿಡೆನ್ಸ್ ಮೇಲೇ ಕೆಲವು ಟ್ರೆಡ್ ಬೇರ್ ಜರ್ನಲಿಸ್ಟ್ಗಳು ಮತ್ತೆ ಸೌಜನ್ಯ ಚರ್ಚೆ ತಗೊಂಬರ್ತಾರೆ. ಸುಳ್ಳು ಪಳ್ಳು ಹೇಳ್ತಾ ಇದ್ರು, ಅದು ಬೇರೆ ವಿಷಯ. ಬಟ್ ಸೌಜನ್ಯ ವಿಷಯನೇ ಚರ್ಚೆ ಆಗ್ತಾ ಇರ್ತಾರೆ. ಈಗ ನಡೀತಾ ಇರೋದು ಅಸ್ಥಿ ಪಂಜರಗಳು, 106 ಊತಿಟ್ಟಿರುವ ಭೂಮಿಯ ಕೆಳಗಡೆ ಇರ್ತಕ್ಕಂಥ ಶವಗಳ ವಿಚಾರ ಚರ್ಚೆ ಮಾಡ್ರಯ್ಯ. SIT ತನಿಖೆ ನಡೀತಾ ಇದೆ, ಅದು ಯಾಕೆ ಹಂಗಾಯಿತು, ಸತ್ತವ್ರು ಯಾರು, ಅವ್ರಿಗೆ ನ್ಯಾಯ ಕೊಡಿಸ್ಬೇಕು. ನಾವೊಂದು ಜವಾಬ್ದಾರಿಯುತ ಮಾಧ್ಯಮ, ಜವಾಬ್ದಾರಿಯುತವಾದ ನಾಗರಿಕ ಸಮಾಜ, ಪ್ರಜಾಪ್ರಭುತ್ವ ವ್ಯವಸ್ಥೆ, ಇದ್ರ ಬಗ್ಗೆ ಚರ್ಚೆ ಮಾಡ್ರಯ್ಯ ಅಂತಂದರೆ ಅದನ್ನು ಬಿಟ್ಬಿಡ್ತಾರೆ ಸೈಡ್ಗೆ ಕನ್ವೀನಿಯೆಂಟಾಗಿ. ಈಗಲೂ ಅವರೆಲ್ಲ ಸೌಜನ್ಯ ಚರ್ಚೆ ತಗೊಂಬರ್ದು. ಯಾಕೆಂದರೆ ಎಲ್ಲ ಸಾಕ್ಷಿಗಳನ್ನು ಯಶಸ್ವಿಯಾಗಿ ನಾಶ ಮಾಡಲಾಗಿದೆ, ಅಲ್ಲೇನೂ ಸಿಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ. ಸೊ ಹೀಗಾಗಿ ಇವರು ನೀವು ಹೇಳಿದ್ರಂತ ಯಾರು ಈ ಹೋರಾಟಗಾರರು ಮತ್ತು ವಿಠಲ್ ಗೌಡ ಥರದವರು ನಮ್ಮ ಹತ್ರ ಸಾಕ್ಷಿ ಇದೆ ಅದು ಇದು ಅಂತ ಹೇಳೋವಾಗ ನನಗೂ ಇದೇ ಪ್ರಶ್ನೆ ಬರ್ತಾಯಿತ್ತು, ಏನು ಸಾಕ್ಷಿ ಇದೆ, ಎಲ್ಲ ಮುಗಿದೋಗಿದೆ ಕತೆ ಅಂತ. ಬೇಜಾರು ವಿಚಾರ, ಬಟ್ ಇದು ಹಂಗಾಗಿತ್ತು. ಆದರೆ ಈಗ ಏನಾಗಿದೆ, ಈಗ ಯಾರೋ ಭೀಮಾ ಅಂತ ಒಬ್ಬ ವ್ಯಕ್ತಿ ಬಂದಿದ್ದಾನೆ, ಜೀವಂತವಾಗಿ ಸುಮಾರು ವಿಚಾರಗಳನ್ನು ಅಂತ ಹೇಳ್ತಾ ಇದ್ದಾನೆ. 164 ಸುಪ್ರೀಂ ಕೋರ್ಟ್ ತನಕ ಕೇಸ್ ಹೋಗಿದೆ, 164 ಸ್ಟೇಟ್ಮೆಂಟ್ ಆಗಿದೆ ಜಡ್ಜ್ ಮುಂದೆ, ಹೌದಾ. SIT ತನಿಖೆ ಆಗಿದೆ, ಇಡೀ ರಾಷ್ಟ್ರೀಯ ಇಂಟರ್ನ್ಯಾಷನಲ್ ಮಾಧ್ಯಮಗಳು ಎಲ್ಲ ಬಂದು ಇವಾಗ ಇಲ್ಲಿ ಜಂಡ ಹಾಕಿದೆ, ಇವ್ರಿಗೆ ಭಯ ಶುರುವಾಗಿದೆ. ಆ ಗ್ಯಾಂಗ್ ಯಾವುದಿತ್ತು ಆ ಗ್ಯಾಂಗ್ ಭಯ ಶುರುವಾಗಿದೆ. ಹತಾಶೆಯ ಪ್ರಯತ್ನ, ಗುಂಡಾಗಿರಿ ಶುರು ಮಾಡಿದ್ರು ಅವರು ಕೊನೆಯ ಅಸ್ತ್ರವಾಗಿ. ಕೋರ್ಟು ಗೀಟು ಎಲ್ಲ ಆಟ ಎಲ್ಲ, ಕೋರ್ಟ್ನ ದಿಕ್ಕು ತಪ್ಪಿಸಿದ ಆಟ ಎಲ್ಲ ಆಲ್ಮೋಸ್ಟ್ ನಿಂತೋಯ್ತು. ಈಗ ಇನ್ನೂ ಮುಂದುವರಿಸ್ತಾರೆ ಅವರು, ಬಟ್ ಆಲ್ಮೋಸ್ಟ್ ಅವ್ರದ್ದು ಆಟ ನಡೀತಾ ಇಲ್ಲ. ಈಗ ಈ ಗೂಂಡಾಗಿರಿ ಮಾಡುವಂಥ ಹತಾಶ ಪ್ರಯತ್ನಕ್ಕೆ ಈಗ ಇಳಿದಿದ್ದಾರೆ. ಈಗೇನು ಬಂದಿದ್ದಾನಲ್ಲ ಭೀಮಾ, ಇದೇ ಸಾಕ್ಷಿ ಇದ್ದವರು ಇರ್ಬೋದು, ಐ ಡೋಂಟ್ ನೋ. ಈ ಥರ ಇನ್ನೊಬ್ರು ಯಾರೋ ಬರ್ತಾರೆ ಅಂತ ಹೇಳ್ತಾ ಇದಾರಲ್ಲ, ಇವರೇ ಸಾಕ್ಷಿ ಆಗಿರ್ಬೋದು. ಮುಂದಿನ ದಿನಗಳಲ್ಲಿ ತನಿಖೆ ಆಗಲಿ, ಹೊರಗಡೆ ಬರಲಿ. ಈಗ ನಿನ್ನೆ ಆಗಿರುವಂತಹ ಅಪ್ಡೇಟ್ ಅಂತಂದ್ರೆ, ಸುವರ್ಣ ನ್ಯೂಸ್ನ ಪತ್ರಕರ್ತರು ಮತ್ತೆ ಸ್ವತಂತ್ರ ಪತ್ರಿಕೋದ್ಯಮದ ಪತ್ರಕರ್ತರ ಮೇಲೆ ಹಲ್ಲೆ ಆಗಿರೋದು. ಈ ರೀತಿ ಹಲ್ಲೆಗಳಾಗ್ತಾ ಇದೆ, ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು ಅಥವಾ ಗೃಹ ಸಚಿವರು ಏನ್ ಮಾಡ್ತಿದ್ದಾರೆ, ಏನ್ ಕಥೆ ಆಗ್ತಾ ಇದೆ, ನಾವ್ ಯಾಕೆ ಅವ್ರ ಬಗ್ಗೆ ವಾಯ್ಸ್ ರೈಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ? ಅಲ್ಲ, ನಿಮ್ಮ ಪ್ರಶ್ನೆ ಸರಿ. ನನ್ನ ಪ್ರಶ್ನೆ ಬೇರೆ ಏನಿದೆ ಅಂದರೆ, ಸುವರ್ಣ ಪತ್ರಿಕೆ ರಿಪೋರ್ಟರು ಮೇಲೆ ಹಲ್ಲೆ ಆಯಿತು ಅನ್ನುವುದು ಅದು FIR ಆಗಿದೆ. ಬಟ್ ಅದು ಹಸಿ ಸುಳ್ಳು ಅಂತ ನನ್ನ ಅಭಿಪ್ರಾಯವನ್ನು ನಾನು ಹೇಳ್ತಾ ಇದ್ದೀನಿ. ನಾನು ಅದನ್ನ ಪರಿಶೀಲನೆ ಮಾಡಿದ್ದೀನಿ. ಇಲ್ಲ, ಅವರು ಬ್ರೇಕಿಂಗ್ ಅಲ್ಲಿ ಹಾಕಿದ್ದಾರೆ ಸರ್, ನಾನೇ ನೋಡಿದ್ದೀನಿ. ಹಲ್ಲೆ ಆಗಿದೆ ಅಂತಾನೆ ಹಾಕಿದ್ದಾರೆ. ಅವರು ಬ್ರೇಕಿಂಗ್ ಅಲ್ಲಿ ಹಾಕಿದೆ, ಸ್ಕ್ರಿಪ್ಟೆಡ್ ಸ್ಟೋರಿ ಮಾಡಿದ್ದಾರೆ. ಸ್ಕ್ರಿಪ್ಟೆಡ್ ಯಾಕೆ ಅಂತಂದ್ರೆ, ಈಗ ನನ್ನ ಹತ್ರ ಆಧಾರ ಇದೆ. ಅವರದೇ ರಿಪೋರ್ಟರು ಅಲ್ಲೇ ಹೇಗಿದೆಯಾ ಅಂದರೆ, ದಯವಿಟ್ಟು ಅದು ಹಂಗಲ್ಲ, ನನ್ನ ಮಾತು ಕೇಳಿ, ಅಲ್ಲೇ ಮಾಡೋ ಪ್ರಯತ್ನ ಮಾಡಿದ್ರು, ಅಷ್ಟರಲ್ಲಿ ತಪ್ಪಿಸ್ಕೊಂಡೆ ಅಂತ ಹೇಳಿದ್ದಾನೆ. ಅವ್ರದ್ದು ರಿಪೋರ್ಟ್ ಇದೆ, ಅವ್ರದ್ದು ವಿಡಿಯೋ ಇದೆ, ಆಯಿತಾ. ಒಂದು. ಎರಡನೇದು, ಅಲ್ಲಿ ಹಾಸ್ಪಿಟಲ್ನ ಗೇಟ್, ಹಾಸ್ಪಿಟಲ್ ಆವರಣದಲ್ಲಾಗಿದ್ದು, ಅಲ್ಲಿ CCTVಗಳಿದ್ದಾವೆ. ಹಾಸ್ಪಿಟಲ್ನ ಒಳಗಡೆ CCTV ಏನು ನಡೀತು ಅನ್ನೋದಕ್ಕೆ ಅಲ್ಲಿ CCTV ತೆಗೆದುಬಿಟ್ರೆ ಅಲ್ಲೇ ಆಗಿದೆಯಾ ಇಲ್ಲೋ ಗೊತ್ತಾಗ್ಬಿಡುತ್ತೆ. ವೆರಿ ಸಿಂಪಲ್ ಆ್ಯಸ್ ದ್ಯಾಟ್, ಅದು ಅಲ್ಲೇ ಇರುತ್ತೆ. ಇನ್ನೊಂದು, ಈಗ ಅಲ್ಲಿ ಇನ್ನೊಂದು ರಿಪೋರ್ಟ್ ಬಂತು, ಅದೇ ಉಜಿರೆಯ ಬೆನಕ ಹಾಸ್ಪಿಟಲ್ನ ಡಾಕ್ಟ್ರುಗಳು ಸರ್ಟಿಫೈ ಮಾಡಿದ್ದಾರೆ, ಇವ್ರಿಗೆ ಯಾವುದೇ ಹುಂಡಾಗಿಲ್ಲ, ಯಾವುದು ಹಲ್ಲೆ ಮಾಡಿದೆ ಅಂದರೆ ಗಾಯನೇ ಆಗಿ ರಕ್ತ ಬರಬೇಕು ಅಂತೇನಿಲ್ಲ, ಯಾವುದಾದ್ರು ರೀತಿಯಲ್ಲಿ ಆಗಿರ್ಬೇಕಾ ಹಲ್ಲೆ ಮಾಡಿದ್ದು ಅಂದರೆ, ಅಂಥದ್ದೇನೂ ಇಲ್ಲ ಅಂತ ಅವ್ರು ರಿಪೋರ್ಟ್ ಕಳಿಸಿದ್ದಾರೆ. ಓಕೆ, ಈಗಿರುವಂಥ ಸಂದರ್ಭದಲ್ಲಿ ಎಲ್ಲ ಕ್ಲಿಯರ್ ಕಟ್ ಆಗಿದೆ. ಇದು ಈ
ಸತ್ಯದ ನ್ಯಾಯದ ಪರವಾಗಿದ್ದಂಥ ಯೂಟ್ಯೂಬರ್ಸ್ ಮೇಲಿನ ಹಲ್ಲೆ ಏನಿದೆ, ಗೂಂಡಾ ದಾಳಿ ಏನಿದೆ, ಇದನ್ನು ಕವರ್ ಅಪ್ ಮಾಡ್ಕೊಳ್ಳಿಕ್ಕೆ ನಮ್ಮ ಮೇಲೂ ಕೂಡ ಇವರು ಈ ಗುಂಪು ದಾಳಿ ಮಾಡ್ತು ಅಂತ ಒಂದು ಕೌಂಟರ್ ನರೇಟಿವ್ ಕೊಡ್ತಾ ಇದ್ದಾರೆ, ಕೌಂಟರ್ ಕಂಪ್ಲೇಂಟ್ ಮಾಡಿದ್ದಾರೆ, ಕೌಂಟರ್ FIR ಮಾಡಿಸಿದ್ದಾರೆ. ಅದ್ ಮಾಡ್ಸೋದ್ರಿಂದ ಅವ್ರಿಗೇನ್ ಲಾಭ? ಈಗ ನೀವ್ ಲಾಭ ಇದೆ. ಸ್ಕ್ರಿಪ್ಟೆಡ್ ಮಾಡ್ತಿದ್ರು Yes, ಅಂತ exactly ಹೇಳ್ತೀನಿ. ಸುವರ್ಣದವ್ರಿಗೆ ಸ್ಕ್ರಿಪ್ಟೆಡ್ ಮಾಡೋದ್ರಿಂದ ಯೂಸ್ ಎಂತ ಅಂತ. ಆ ಲಾಭ ಏನು, ಯಾಕೆ ಇವ್ರು ಹಿಂಗೆ ಮಾಡ್ತಾ ಇದ್ದಾರೆ, ಸತ್ಯವನ್ನ ಯಾಕೆ ದಿಕ್ ತಪ್ಪಿಸ್ತಾ ಇದ್ದಾರೆ ಅಂತ ಅವರೇ ಹೇಳಬೇಕು. ಸತ್ಯಾಂಶ ಬೇರೆ ಇದೆ. ಅವ್ರು ವಾದ ಮಾಡುವಂಥ, ಅವರು ಹೇಳುವಂಥ, ವಾದ ಮಾಡುವಂಥ, ಅವ್ರು ಲಾಜಿಕ್ ಕೊಡುವಂಥ ಏನೆಲ್ಲ ಇದಾವಲ್ಲ, ಹಸಿ ಸುಳ್ಳುಗಳನ್ನು ಹೇಳ್ತಾರೆ, ಜನರನ್ನು ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ಜನ ಕನ್ಫ್ಯೂಸ್ ಆಗ್ತಾ ಇಲ್ಲ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್. ಯಾಕೆ ಕನ್ಫ್ಯೂಸ್ ಆಗ್ತಾ ಇಲ್ಲ ಅಂತಂದರೆ, ನೀವು ಅವ್ರ ಕಾಮೆಂಟ್, ಅವ್ರ ಚಾನಲ್ನ ಕಾಮೆಂಟ್ಗೆ ಹೋಗ್ಬಿಡಿ, ನಮಗೆ ಬೇಜಾರಾಗಿಬಿಡುತ್ತೆ. ನೋಡಿ, 1000 ಕಾಮೆಂಟ್ ಇದ್ದರೆ 950 ಕಾಮೆಂಟ್ ಅವ್ರಿಗೆ ಚೀಮಾರಿಯ ವಿಧವಾದ ರೀತಿಯಲ್ಲಿ ಡಿಸೈನ್ನಾಗಿ ಬೈದಿರ್ತಾರೆ ಜನ. ನಿಮಗೆ ಪೇಮೆಂಟ್ ಆಗಿದೆ, ನಿಮ್ಗೆ ಅದಾಗಿದೆ, ಇದಾಗಿದೆ, ನಿಮ್ಮ ಯೋಗ್ಯತೆ ಹಿಂಗೆ, ನಿಮ್ಗೆ ಅದು ಇದು ಏನೆಲ್ಲ ಹಾಕಿರ್ತಾರೆ. ನೋಡಿ, ಜನ ಕನ್ಫ್ಯೂಸ್ ಆಗ್ತಾ ಇಲ್ಲ ಇವ್ರ ಆಟಗಳಿಗೆ. ದಿಸ್ ಈಸ್ ದ ಫ್ಯಾಕ್ಟ್. ಅವರು ಸುದ್ದಿ ಹರಡಿಸಿದ್ರು ಕೂಡ ಜನ ನಂಬ್ತಾ ಇಲ್ಲ, ಅವರು ಫೇಲ್ ಆಗ್ತಾರೆ. ಫೈನಲಿ ಸತ್ಯ ಹೊರಗಡೆ ಬರುತ್ತೆ. ಓಕೆ, ಮತ್ತೊಂದು ಸ್ಟ್ರೇಟ್ ಹಿಟ್ ಕ್ವಶನ್, ನೀವು ಲೆಫ್ಟಾ ರೈಟಾ? ಇದು ನಮ್ಮ ಈ ಚರ್ಚೆಗೆ ನೇರವಾಗಿ ಸಂಬಂಧ ಪಡೋದಿಲ್ಲ, ಆದರೂ ಹೇಳೋಣ, ನೀವೇನೋ ಕ್ಯೂರಿಯಾಸಿಟಿಯಿಂದ ಕೇಳಿದ್ದೀರಿ. ನೋಡಿ, ಈ ಲೆಫ್ಟ್ ಟು ರೈಟ್ ಅನ್ನೋ ಕಾನೋಟೇಷನ್ ಯಾವುದೋ ಕಾಲದಲ್ಲಿ ಬಂತು. ದುರ್ಬಲರ ಪರವಾಗಿ, ಬಲಾಢ್ಯರ ವಿರುದ್ಧವಾಗಿ, ದುರ್ಬಲರ ಪರವಾಗಿ, ದೌರ್ಜನ್ಯಕ್ಕೊಳಗಾದವರ ಪರವಾಗಿ, ಶೋಷಿತರ ಪರವಾಗಿ, ಶೋಷಣೆ ಮಾಡುವವರ ವಿರುದ್ಧವಾಗಿ ನಿಂತ್ಕೊಳ್ಳೋರನ್ನ ಲೆಫ್ಟ್ ಅಂತ ಕರೆಯಲಾಗಿದೆ ಇತಿಹಾಸದುದ್ದಕ್ಕೂ. ಈಗ ನಡೀತಾ ಇರೋದು ಅದೇ. ಆ ಅರ್ಥದಲ್ಲಿ ನಾನು ಲೆಫ್ಟ್. ರೈಟ್ ಅನ್ನೋದಕ್ಕೆ ಇನ್ನೊಂದು ಅರ್ಥನೂ ಇದೆ. ರೈಟು ರಾಂಗ್ ಅನ್ನೋದಿದೆಯಲ್ಲ, ರೈಟ್ ಅಂದರೆ ಸರಿದಾರಿನಾ, ಸರಿ. ಆ ರೀತಿಯಲ್ಲಿ ನೀವು ಕರೆಯೋದಾದರೆ ರೈಟಾ ಅಂತಕ್ಕಂದ್ರೆ ನಾನು ರೈಟ್, ಸರಿದಾರಿಲಿ ಹೋಗುವಂಥ ಮನುಷ್ಯ. ಆ ರೀತಿಯಲ್ಲಿ ನಾನು ರೈಟು. ಇವ್ರು ಹೇಳೋ ಅರ್ಥ ರೈಟ್ ಅಲ್ಲ. ಒಟ್ಟಾರೆ ನಾನು ಸ್ಟ್ರೈಟಾಗಿ ಹೋಗುವಂಥನು, ಸರಿದಾರಿಯಲ್ಲಿ ಹೋಗುವಂಥನು, ಅಷ್ಟು ಮಾತ್ರ ನಾನು ಹೇಳಬಲ್ಲೆ. ಓಕೆ, ರೈಟ್ ದಾರಿಲಿ ಲೆಫ್ಟ್ ಆಗಿ ಹೋಗ್ತಿದ್ದೀರಾ ನೀವು ಹೆಂಗಾದ್ರೂ ಅರ್ಥ ಮಾಡ್ಕೊಳ್ಳಿ. ಓಕೆ, ಲಾಸ್ಟ್ ಪ್ರಶ್ನೆ. ಈಗ SIT ತನಿಖೆ ನಡೀತಾ ಇದೆ ಪ್ರಕರಣದ ವಿಚಾರವಾಗಿ. SIT ಮೇಲೆ ನಿಮ್ಗೆ ನಂಬಿಕೆ ಇದೆಯಾ? ಏನಾಗಬಹುದು ಅಂತ ಹೇಳಿ. SIT ಬಗ್ಗೆ ನಮಗೆ ನಂಬಿಕೆ ಇದೆ. ಅವರ ದಕ್ಷತೆ, ಪ್ರಾಮಾಣಿಕತೆ ಬಗ್ಗೆ ನಾವು ತಿಳ್ಕೊಂಡಿದ್ವಿ, ಅದೆಲ್ಲ ಇದೆ. ರಾಜ್ಯ ಸರ್ಕಾರದ ಬಗ್ಗೆ ನಂಬಿಕೆ ಇದೆ ಮತ್ತು ನಂಬಿಕೆ ಇಲ್ಲ. ಯಾಕೆಂದರೆ ಈ ರಾಜ್ಯ ಸರ್ಕಾರ ಒಂದು ಮಿಶ್ರಣ, ಒಂದು ಮಿಕ್ಸ್ಚರ್ ಇದೆ. ರಾಜ್ಯ ಸರ್ಕಾರದಲ್ಲಿ ಈ ವಿಷಯ ಸೀರಿಯಸ್ ಆಗಿ ನ್ಯಾಯದ ಪರವಾಗಿ ನಿಂತು ಸತ್ಯ ಬರಲಿ ಹೊರಗಡೆ ಅನ್ನೋರು ಇದ್ದಾರೆ, ಕವರ್ ಅಪ್ ಮಾಡೋರು ಇದ್ದಾರೆ. ಅದನ್ನು ನಾವೆಲ್ಲ ನೋಡ್ಬಿಟ್ಟಿದ್ದೀವಿ. ಅವರ ಬೇರೆ ಆಟಗಳನ್ನು ಬೇರೆ ಸಂದರ್ಭ ನೋಡಿದ್ವಿ. ಈ ಚರ್ಚೆ, ಈಗ ಆ ಚರ್ಚೆಗೆ ನಾವು ಹೋಗೋದು ಬೇಡ, ನಾವು ನೋಡಿದ್ದೀವಿ. ಹೀಗಾಗಿ ರಾಜ್ಯ ಸರ್ಕಾರದ ಬಗ್ಗೆ ಅರ್ಧಂಬರ್ಧ ಇದೆ. ಬ್ಯೂರೋಕ್ರಸಿ, ಪೊಲೀಸ್ ಸಿಸ್ಟಮ್ ಕೂಡ. SITಯ ಒಳಗಡೆನೇ ಒಬ್ಬ ಒಂದು ಕೆಟ್ಟ ಹುಳ ಇತ್ತಲ್ಲಿ, ಮಂಜುನಾಥ ಗೌಡ ಅನ್ನೊಬ್ಬ ವ್ಯಕ್ತಿ. ಏನಿದು, ವಾಟ್ ಈಸ್ ದಿಸ್? ಸೊ ಈಗಿರುವಂಥ ಎಲ್ಲ ಸಂದರ್ಭದಲ್ಲಿ ನಾವು ಅದನ್ನು ಅನುಮಾನಾಸ್ಪದವಾಗಿ ನೋಡಬೇಕು. ಬಟ್ SITಯ ಅಧಿಕಾರಿಗಳು ಯಾರಿದ್ದಾರೆ, ಅದನ್ನು ಮುನ್ನಡೆಸ್ತಾ ಇರ್ತಕ್ಕಂಥ ಅಧಿಕಾರಿಗಳ ಬಗ್ಗೆ ಬಹಳ ಗೌರವ ಇದೆ. ಈ ವ್ಯವಸ್ಥೆ ಹೋಪ್ಸ್ ಇಡಬೇಕಾಗಿರೋದು, ಈ ಪ್ರಜಾಪ್ರಭುತ್ವ ಹೋಪ್ಸ್ ಇಡಬೇಕಾಗಿರೋದು ಅಂಥ ಅಧಿಕಾರಿಗಳ ಮೇಲೆ. ಅವ್ರ ಬಗ್ಗೆ ನಮ್ಗೆ ಹೋಪ್ಸಿದೆ. ಆದರೆ ಅದ್ರ ಒಳಗಡೆ ನುಸುಳಿ ಇದೆಲ್ಲ ಕುಟ್ಟೆಗಳ ಥರ ಕೊರೆದು ಅದನ್ನು ಹಾಳು ಮಾಡೋಕ್ಕೆ ಸಾಮರ್ಥ್ಯ ಇರೋಂಥ ಶಕ್ತಿಗಳು ಇದ್ದಾವೆ. ಆ ಅಗಾಧ ಸಾಮರ್ಥ್ಯ, ನೆಕ್ಸಸ್ಸು ಈ ಆರೋಪಿ ಗ್ಯಾಂಗ್ಗಳಿಗಿದೆ. ಸೊ ಹೀಗಾಗಿ ನಾವು ಕಾದು ನೋಡಬೇಕು. ವ್ಯಕ್ತಿಗಳ ಬಗ್ಗೆ, ಅವರ ಇಂಟಿಗ್ರಿಟಿಯ ಬಗ್ಗೆ ವಿಶ್ವಾಸ ಖಂಡಿತವಾಗ್ಲೂ ಇದೆ. ಅದು ಇವರೆಲ್ಲ ಸೇರಿ ಏನು ಆಟ ಆಡ್ಬೋದು, ಫೈನಲ್ ಔಟ್ಕಮ್ ಏನು ಬರ್ಬೋದು ಅನ್ನೋದ್ರ ಬಗ್ಗೆ ನಾವು ಭಾಳ ಕಾಶಿಯಸ್ ಆಗಿರಬೇಕು, ಕಾದು ನೋಡಬೇಕು. ಓಕೆ ಸರ್, ಇಷ್ಟೊತ್ತು ನಮ್ಮ ಜೊತೆ ಚರ್ಚೆಯಲ್ಲಿ ಭಾಗಿಯಾಗಿ ಎಲ್ಲ ಸ್ಟ್ರೇಟ್ ಹಿಟ್ ಪ್ರಶ್ನೆಗಳಿಗೂ ಸ್ಟ್ರೇಟ್ ಆಗೇ ಉತ್ತರ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.